ಪರಮಯೋಗಾಭ್ಯಾಸವನು ಸಂಗರದ ಉಭಯ ಬಲ ಮಧ್ಯದಲ್ಲಿ ಮುರಹರನು ಕಾರುಣ್ಯದಲ್ಲಿ ಕಲಿಪಾರ್ಥಂಗೆ ಬೋಧಿಸಿದ. ಭೀಮಾತೀರನಿವಾಸಾಯ ಪಂಢರೀಪುರವಾಸಿನೇ ಪಾಂಡುರಂಗಪ್ರಕಾಶಾಯ ವಿಠ್ಠಲಾಯ ನಮೋ ನಮಃ. ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತ ಭೈಷ್ಮೀಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮಿತ್ ಪ್ರಹ್ಲಾದ್ ಅಂತ. ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಮ್ಮನ್ನ ವಿಧಿ ಯಾವ ತರ ನಡೆಸ್ಕೊಂಡು ಹೋಗತ್ತೆ ಅಂದ್ರೆ, ನಾವು ಹಲವಾರು ಬಾರಿ ಪುಣ್ಯಕ್ಷೇತ್ರಗಳ ಹತ್ತಿರದಲ್ಲೇ ಇರ್ತೀವಿ, ಆದ್ರೂ ಆ ಪುಣ್ಯಕ್ಷೇತ್ರಗಳಿಗೆ ಹೋಗೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಯಾವ ಸಮಯದಲ್ಲಿ ಹೋಗ್ಬೇಕೋ ಅದೇ ಸಮಯಕ್ಕೆ ಆ ಕ್ಷೇತ್ರ ನಮ್ಮನ್ನ ಹೇಳ್ಕೊಡೋದು. ನಾನು ಶೇಷಾದ್ರಿಪುರಂ ಅಕಾಡೆಮಿ ಆಫ್ ಬಿಸ್ನೆಸ್ ಸ್ಟಡೀಸ್ ಇಲ್ಲೇ ಕೆಂಗೇರಿ ಪೋಸ್ಟ್ ಆಫೀಸ್ ಪಕ್ಕದಲ್ಲಿರೋ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಆದ್ರೂ ಈ ದಿವ್ಯ ಕ್ಷೇತ್ರಕ್ಕೆ ಇವತ್ತಿನವರೆಗೂ ಬರೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇವತ್ತು ತಾಯಿ ಕಾಳಿಕಾಂಬ ದಯೆಯನ್ನು ತೋರಿಸಿದ್ದಾಳೆ. ಈ ಕ್ಷೇತ್ರಕ್ಕೆ ಬಂದು ಮಾತನಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಸಂಪೂರ್ಣ ವಿಶ್ವದಲ್ಲಿ ಎಲ್ಲ ಮತಗಳನ್ನ, ಎಲ್ಲ ನಂಬಿಕೆಗಳನ್ನ ಒಂದು ಬಾರಿ ನೋಡ್ಕೊಂಡು ಬರೋಣ. ಅಲ್ಲಿ ತಮ್ಮ ದೇವರ ಮೂಲಕ ಅವರಿಗೆ ಯಾವ ಜ್ಞಾನ ಸಿಕ್ಕಿರುತ್ತೋ ಆ ಜ್ಞಾನವನ್ನ ಯಥಾವತ್ತಾಗಿ ಒಪ್ಕೊಳ್ಬೇಕು. ಅದರ ಮೇಲೆ ಪ್ರಶ್ನೆಯನ್ನ ಮಾಡೋ ಹಾಗಿಲ್ಲ, ಅದು ಸರಿಗಿಲ್ಲ ಅಂತಾನೂ ಹೇಳೋ ಹಾಗಿಲ್ಲ, ಜೊತೆಗೆ ಅದಕ್ಕೆ ನಾನಾ ಅರ್ಥಗಳನ್ನ ಕೂಡ ಕೊಡೋ ಹಾಗಿಲ್ಲ. ಅಕಸ್ಮಾತ್ ನಾವೇನಾದ್ರೂ ಅದರ ಪ್ರಶ್ನೆ ಮಾಡಿಬಿಟ್ರೆ ಕಾಲ ಇರೋವರೆಗೂ ನೀವು ನರಕದ ಬೆಂಕಿಯಲ್ಲಿ ಬೇಯ್ತೀರಾ ಅಂತ ಅಲ್ಲಿಯ ಮತಗಳಲ್ಲಿ ಹೆದರಿಸ್ತಾರೆ. ಆದರೆ ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಏನು ಅಂದರೆ, ಉಪನಿಷತ್ತುಗಳು ಅಂತ 108 ಗ್ರಂಥಗಳನ್ನು ನಾವೇನು ನೋಡ್ತೀವಿ, ಉಪನಿಷತ್ತುಗಳ ಆಧಾರವೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿ ಜಿಜ್ಞಾಸೆಯಿಂದ ತನ್ನ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ. ಆ ಗುರುಗಳು ಅದಕ್ಕೆ ವೇದೋಪಚಿತವಾದಂತಹ ಜ್ಞಾನವನ್ನು ಕೊಡ್ತಾರೆ. ಅದನ್ನೇ ನಾವಿವತ್ತು ಉಪನಿಷತ್ತುಗಳು ಅಂತ ನೋಡೋದು. ಹಾಗೆ ಈ ಉಪನಿಷತ್ತುಗಳೆಲ್ಲ ಒಂದು ಬಾರಿ ಹಸುಗಳ ಆಕಾರವನ್ನು ಪಡ್ಕೊಂಡ್ವಂತೆ. ಸರ್ವೋಪನಿಷದೋ ಗಾವಃ. ಹಸುಗಳ ಆಕಾರವನ್ನು ಪಡ್ಕೊಂಡ ಮೇಲೆ ಹಸು ಹಾಲು ಕರಿಬೇಕಲ್ವ. ಅಂದರೆ ಉಪನಿಷತ್ತುಗಳ ಜ್ಞಾನವನ್ನ, ಆ ಸಾರವನ್ನ ಹಾಲಿನ ರೂಪದಲ್ಲಿ ಸೆಳಿಬೇಕು. ಅದಕ್ಕೊಬ್ಬ ಗೋಪಾಲಕ ಬೇಕಲ್ಲ. ಸಂಪೂರ್ಣ ಜಗತ್ತಲ್ಲಿ ಗೋವು ಅಂದರೆ ಹಸು ಅಂತ ನಮಗೆ ಗೊತ್ತು. ಗೋ ಅನ್ನೋ ಸಂಸ್ಕೃತ ಪದಕ್ಕೆ 2 ಅರ್ಥ ಇದೆ. ಒಂದು ಹಸು, ಇನ್ನೊಂದು ನಮ್ಮ ಇಂದ್ರಿಯಗಳು ಅಂತ ಕೂಡ ಅರ್ಥ ಇದೆ. ನಮ್ಮ ಪಂಚೇಂದ್ರಿಯಗಳು ಯಾವುದು ಅಂತ ಹೇಳ್ತೀರಾ? ಕಣ್ಣು, ಮೂಗು, ಕಿವಿ, ಬಾಯಿ ಅಥವಾ ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳಿಗೂ ಕೂಡ ಗೋ ಅಂತಾನೆ ಹೆಸರಿರೋದು. ಯಾರು ಹಸುಗಳಿಗೆ ಜೊತೆಗೆ ನಮ್ಮ ಪಂಚೇಂದ್ರಿಯಗಳಿಗೂ ಸಂಪೂರ್ಣವಾದ ಶಾಶ್ವತ ಆನಂದವನ್ನು ಕೊಡ್ತಾನೋ ಆತ ಗೋವಿಂದ. ಅವನನ್ನೇ ನಾವು ಗೋಪಾಲಕ, ಶ್ರೀಕೃಷ್ಣ ಅಂತ ಕರೆಯೋದು. ಆತ ಇವಾಗ ಉಪನಿಷತ್ತುಗಳು ಹಸುಗಳ ಆಕಾರವನ್ನು ಪಡ್ಕೊಂಡ ಮೇಲೆ ಆತ ಬಂದನಂತೆ ಹಾಲು ಕರೆಯೋದಕ್ಕೆ. ಹಸು ಹಾಲು ಯಾವಾಗ ಕೊಡುತ್ತೆ? ಕರು ಇದ್ದಾಗ. ಕರುಗೋಸ್ಕರ ಹಸು ಹಾಲು ಕೊಡುತ್ತೆ. ನಾವಿವತ್ತು ಹೇಳ್ಬೋದಿಲ್ಲ ಮಿಷಿನ್ ಹಾಕಿ ತೆಗೆದ್ಬಿಡ್ತಾರೆ ಹಾಲನ್ನ ಅಂತ. ಆದರೆ ಹಸು ಸ್ವಾಭಾವಿಕವಾಗಿ ಹಾಲನ್ನು ಸ್ರವಿಸೋದು ತನ್ನ ಕರುವಿಗೋಸ್ಕರ. ಹಾಗೆ ಈ ಉಪನಿಷತ್ತುಗಳು ಕೂಡ ಹಾಲು ಕೊಡ್ಬೇಕಂದ್ರೆ ಒಂದು ಕರು ಬೇಕಲ್ಲ. ಅದಕ್ಕೆ ಪಾರ್ಥೋ ವತ್ಸಃ, ಆ ವತ್ಸನಾಗಿ ಕರುವಾಗಿ ಪಾರ್ಥನನ ಪ್ರತೆಯ ಮಗನಾದ ಕೃಷ್ಣನ ಪ್ರಾಣಸಖನಾದ ಮಮ ಪ್ರಾಣಾಹಿ ಪಾಂಡವ, ಆ ಪ್ರಾಣಸಖನಾದ ಅರ್ಜುನನನ್ನ ಕರುವಾಗಿ ಸ್ವೀಕರಿಸಿದ್ರಂತೆ. ಕರು ಜಾಸ್ತಿ ಕುಡಿಯತ್ತ ನಾವೆಲ್ಲರೂ ಜಾಸ್ತಿ ಕುಡಿತೀವ? ಇನ್ನು ಇವಾಗ ತಾನೇ ಶುರುವಾಗಿದೆ, ಇವಾಗಲೇ ವಾಯ್ಸ್ ಕೇಳಿಸ್ತಿಲ್ಲ.
ಕರು ಜಾಸ್ತಿ ಕುಡಿಯತ್ತಾ ನಾವು ಜಾಸ್ತಿ ಕುಡಿತೀವ? ನಾವೇ ಜಾಸ್ತಿ ಕುಡಿತೀವಿ. ಹಾಗಾಗಿ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವಂತ ಏನು ಸಾರವನ್ನ ಉಪನಿಷತ್ತುಗಳಿಂದ ಎಳ್ಕೊಳ್ತಾನೋ ಅದನ್ನ ಸ್ವಲ್ಪ ಮಟ್ಟಕ್ಕೆ ನಿಮಿತ್ತವಾಗಿ ಅರ್ಜುನ ಸ್ವೀಕರಿಸ್ತಾನೆ. ಆದರೆ ಮುಂದೆ ಬರೋ ಶತಶತಮಾನಗಳಲ್ಲಿ ನಾವೆಲ್ಲರೂ ಆ ಗೀತೆ ಅನ್ನೋ ಅಮೃತವನ್ನ ಸ್ವೀಕರಿಸಬೇಕು. ಅದೇ ಈ ಭಗವದ್ಗೀತೆ. ಅದನ್ನ ಮುಂಚೆ ಎಲ್ಲ ಸಂಸ್ಕೃತ ಬರೋರು ಮಾತ್ರ ಭಗವದ್ಗೀತೆ ಓದೋರು, ಸಂಸ್ಕೃತ ವಿದ್ವಾಂಸರು ಮಾತ್ರ ಮಹಾಭಾರತವನ್ನು ಓದಿ ಅದರ ಮೇಲೆ ಚರ್ಚೆಗಳನ್ನು ಮಾಡೋರು. ಕನ್ನಡಿಗರಿಗೆ ತುಂಬ ಸುಲಭ ಆಗಲಿ ಅಂತ ಒಂದು ನಮ್ಮ ಕುಮಾರವ್ಯಾಸರು ಪ್ರಾತಸ್ಮರಣೀಯರವರು, ಅವರ ಜೊತೆಗೆ ನಮ್ಮ ನಾಗರಸ ಕವಿ ಇಬ್ಬರೂ ಕೂಡ ಸರಳವಾದ ಭಾಷೆಯಲ್ಲಿ ಮನೆ ಕೆಲಸ ಮಾಡ್ತಾ, ಮುಂಚೆ ಎಲ್ಲ ಏನೇ ಮನೆ ಕೆಲಸ ಇದ್ರೂ ಇದನ್ನು ಹಾಡಿಕೊಂಡು ಕೆಲಸಗಳನ್ನ ಮಾಡೋರು, ಭಗವಂತನ ಸ್ಮರಣೆಯನ್ನು ಮಾಡೋರು. ಹಾಗೆ ನಮಗೆ ಕರ್ನಾಟಕ ಭಗವದ್ಗೀತೆಯನ್ನು ತಂದುಕೊಟ್ಟಂತಹ ನಾಗರಸ ಕವಿಯನ್ನು ಕೂಡ ನಾವು ಸ್ಮರಣೆ ಮಾಡಬೇಕು. ಮೂಲ ಭಗವದ್ಗೀತೆಗೆ ಚೂರು ಕೂಡ ಚ್ಯುತಿ ಬಾರದಂತೆ 19 ಅಧ್ಯಾಯಗಳಲ್ಲಿ 737 ಪದ್ಯಗಳಲ್ಲಿ ಈ ಭಗವದ್ಗೀತೆ ಮೂಡಿಬಂದಿದೆ. ಭಾಮಿನಿ ಷಟ್ಪದಿಯಲ್ಲಿ ಈ ಭಗವದ್ಗೀತೆ ಮೂಡಿಬಂದಿದೆ. ಇನ್ನು ಈ ಭಗವದ್ಗೀತೆಯ ಅಚೀವ್ಮೆಂಟ್ಸ್ ಏನು, ಯಶಸ್ಸು ಏನು ಪಡೆದಿದೆ ಈ ಭಗವದ್ಗೀತೆ ಅಂತ ನೋಡೋದಾದ್ರೆ, ಯುನೆಸ್ಕೋ ಅನ್ನೋ ಹೆಸರನ್ನ ಕೇಳಿದ್ದೀರಾ? ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಅದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾದಂತಹ ಸಂಸ್ಥೆ. ಒಂದು ಬಾರಿ ಈ ಯುನೆಸ್ಕೋ ಇಡೀ ಜಗತ್ತು ಬರೋ ಶತಮಾನಗಳಲ್ಲೆಲ್ಲ ನೆನಪಿಟ್ಕೋಬೇಕಾದ ವಸ್ತುಗಳು ಯಾವುದು ಅಂತ ಯೋಚನೆ ಮಾಡ್ತಾ ಅದನ್ನ ಲಿಸ್ಟ್ ಮಾಡೋದಕ್ಕೆ ಶುರು ಮಾಡ್ತು. ನಮ್ಮ ಹೆಮ್ಮೆಯ ವಿಚಾರ ಏನು ಅಂದರೆ, ಆ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಸಂಪೂರ್ಣ ಮಾನವ ಕುಲದ ಜ್ಞಾನ ಪರಂಪರೆಯ ಅಮೂಲ್ಯ ಆಸ್ತಿ ಅನ್ನೋ ಹೆಸರನ್ನು ಕೊಟ್ಟು ಭಗವದ್ಗೀತೆಯನ್ನು ಸೇರಿಸಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ವಿಚಾರ. ಇದರ ಜೊತೆಗೆ ಅಲ್ಬಿರೂನಿ ಅಂತ ಒಬ್ಬ ಪರ್ಷಿಯಾದ ಸ್ಕಾಲರ್ ಆತ, ವಿದ್ವಾಂಸ, ಆತ ಕೂಡ ಭಗವದ್ಗೀತೆಗೋಸ್ಕರ ಸಂಸ್ಕೃತ ಕಲಿತು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರಬ್ಬಿ ಭಾಷೆಗೆ ಅದನ್ನು ಭಾಷಾಂತರ ಮಾಡಿ ಅಲ್ಲಿನ ಜನಗಳಿಗೆ ಇದನ್ನು ತಲುಪಿಸ್ತಾನೆ. ಅಷ್ಟರ ಮಟ್ಟಕ್ಕೆ ಪ್ರಭಾವ. ಆತ ಮುಸಲ್ಮಾನನಾಗಿದ್ರೂ ಕೂಡ ಭಗವದ್ಗೀತೆಗೋಸ್ಕರ ಆತ ಸಂಸ್ಕೃತವನ್ನು ಕಲಿತಾನೆ. ಅಂತಹ ಒಳ್ಳೆಯ ಯಶಸ್ಸನ್ನು ಭಗವದ್ಗೀತೆ ಎಲ್ಲ ಕಡೆ ಪಡ್ಕೊಂಡಿದೆ. ಇವತ್ತು 80ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಭಗವದ್ಗೀತೆ ಅನುವಾದ ಆಗಿದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಯಾರೇ ವಿದೇಶದಿಂದ ಬಂದರೂ ಕೂಡ ಅವರು ವಾಪಸ್ ಮರಳಿ ಹೋಗುವಾಗ ಅವರ ದೇಶದಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆಯ ಭಗವದ್ಗೀತೆಯನ್ನು ಕೊಟ್ಟು ಕಳಿಸ್ತಾರೆ. ಇದು ಭಗವದ್ಗೀತೆ ಇವತ್ತು ವಿಶ್ವದಾದ್ಯಂತ ಹರಡಿರುವಂತಹ ಸಂಗತಿ. ಆಲ್ಬರ್ಟ್ ಐನ್ಸ್ಟೈನ್ ಅವರಾಗಿರಬಹುದು, ಜೆ ರಾಬರ್ಟ್ ಆಪನ್ಹೈಮರ್ ಆಗಿರಬಹುದು, ಸೈನ್ಸಲ್ಲಿ ತಮ್ಮ ಜೀವನವನ್ನೇ ಕೊಟ್ಟವರು ಭಗವದ್ಗೀತೆಯಿಂದ ಶ್ಲೋಕಗಳನ್ನು ಹೇಳ್ತಾ ತಮ್ಮ ಯಶಸ್ಸನ್ನು ಹಂಚಿಕೊಂಡಿದ್ದಾರೆ. ಅದು ನಾವಿವತ್ತು ಕೂಡ ನೋಡ್ತೀವಿ. ಜೊತೆಗೆ 7 ಹ್ಯಾಬಿಟ್ಸ್ ಆಫ್ ಹೈಲಿ ಸಕ್ಸಸ್ಫುಲ್ ಪೀಪಲ್ ಅಂತ ಸ್ಟೀಫನ್ ಕೋವಿ ಅವರು ಬರೆದಿರುವಂತಹ ಬುಕ್ ಇದು. ಹಲವಾರು ತಿಂಗಳ ಕಾಲ ಇದು ಬೆಸ್ಟ್ ಸೆಲ್ಲರ್ನಲ್ಲಿ ಲಿಸ್ಟ್ ಆಗಿತ್ತು. ಈ ಪುಸ್ತಕದ ಯಾರು ಬರೆದಿರೋರು ಏನು ಹೇಳ್ತಾರೆ ಅಂದರೆ, 7 ಹ್ಯಾಬಿಟ್ಗಳನ್ನು ನಾನು ಭಗವದ್ಗೀತೆಯಿಂದ ತಗೊಂಡೆ ಅಂತ ಹೇಳ್ತಾರೆ. ಅವರು ವಿದೇಶದ ಕವಿ ಆದರೂ ಕೂಡ ಅವರ ಪುಸ್ತಕಕ್ಕೆ, ಅವರ ಗ್ರಂಥಕ್ಕೆ ಭಗವದ್ಗೀತೆಯಿಂದ ಅವರು ಸಾರವನ್ನು ಪಡ್ಕೊಳ್ತಿದ್ದಾರೆ. ಇದು ನಮ್ಮ ಭಗವದ್ಗೀತೆಯ ವೈಶಿಷ್ಟ್ಯ. ಕರ್ನಾಟಕ ಭಗವದ್ಗೀತೆಯಲ್ಲಿ ಕುಮಾರವ್ಯಾಸರು ಹೇಗೆ ಕೃಷ್ಣನನ್ನೇ ಕಥಾನಾಯಕನಾಗಿ ಇಟ್ಕೊಂಡಿದ್ರು, ಇಲ್ಲಿ ಕೂಡ ನಾಗರಸ ಕವಿ ಕೃಷ್ಣನನ್ನೇ ಕಥಾನಾಯಕನಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ಸಂಪೂರ್ಣ ವಿಶ್ವಕ್ಕೆ ತಂದೆ, ಗುರು ಹಾಗೂ ಸಖ ಶ್ರೀಕೃಷ್ಣ ಅಂತ. ಅವರು ಈ ಅಧ್ಯಾಯವನ್ನು 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ ಅನ್ನುವಂತಹ ಅಧ್ಯಾಯವನ್ನು ಹೇಗೆ ಶುರು ಮಾಡ್ತಾರೆ ನೋಡೋಣ. ಅವನೊಬ್ಬನು ಕರ್ಮ ಫಲವನ್ನು ಭಾವಿಸದೆ ಕರ್ಮವನ್ನು ಮಾಡುವನವನು ಅವ ಸನ್ಯಾಸಿಯೇ ವರಯೋಗಿ ಎನಿಸುವನು. ಕೇವಲ ಅಗ್ನಿತ್ಯಾಗ ಸತ್ಕರ್ಮಾವಳಿ ತ್ಯಾಗವನ್ನು ಮಾಡದ ಪಾವನನೇ ಲೋಕದೊಳಗೆ ಉತ್ತಮನೆಂದನ ಸುರಾರಿ. ಯಾರು ಕರ್ಮ ಫಲವನ್ನು ಬಯಸದೇ ಕರ್ಮಗಳನ್ನು ಮಾಡ್ತಾನೋ ಆತ ನಿಜವಾದ ಸನ್ಯಾಸಿ ಅಂತಾನೆ ಈ ಅಧ್ಯಾಯವನ್ನು ಶುರು ಮಾಡ್ತಿರೋದು. ಇದು ತುಂಬ ಗೊಂದಲಕ್ಕೆ ಸೃಷ್ಟಿ ಮಾಡುವಂತಹ ಒಂದು ಶ್ಲೋಕ. ಹಲವಾರು ಜನಗಳಲ್ಲಿ ಇದೊಂದು ಗೊಂದಲ ಇದೆ.
ಭಗವದ್ಗೀತೆಯ ಮೋಸ್ಟ್ ಫೇಮಸ್ ಶ್ಲೋಕ ಯಾವುದು ಅಂತ ನೀವು ಗೆಸ್ ಮಾಡ್ತೀರಾ? ಎಲ್ಲರಿಗೂ ಗೊತ್ತಿರೋದು ಪರಿತ್ರಾಣಾಯ ಸಾಧುನಂ ಒಂದು. ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡೋದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋತ್ಸ್ವ ಕರ್ಮಣಿ. ಅನುವಾದವನ್ನು ಹೇಗೆ ಮಾಡ್ತಾರೆ ಈ ಶ್ಲೋಕದ್ದು ಅಂದರೆ, ನೀನು ಕರ್ಮವನ್ನು ಮಾತ್ರ ಮಾಡು, ಫಲವನ್ನು ನನಗೆ ಬಿಡು, ಫಲದ ಚಿಂತೆ ನೀನು ಮಾಡಬೇಡ ಅಂತ ಮಾತ್ರ ಅನುವಾದವನ್ನು ಮಾಡ್ತಾರೆ. ಇದರಿಂದ ಎಲ್ಲರಲ್ಲೂ ಗೊಂದಲ ಸೃಷ್ಟಿಯಾಗೋದಿಲ್ವಾ? ನಾನು ಕೆಲಸ ಮಾಡ್ತೀನಿ, ಯಾಕೆ ಕೆಲಸ ಮಾಡ್ತೀನಿ? ಸಂಬಳ ಬರಬೇಕು, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಹಾಗಾಗಿ ನನಗೆ ಫಲದ ಆಕಾಂಕ್ಷೆ ಇದ್ದೇ ಇದೆ. ನಾನು ವ್ಯಾಸಂಗ ಮಾಡ್ತೀನಿ, ಯಾಕೆ ವ್ಯಾಸಂಗ ಮಾಡ್ತೀನಿ? ಒಳ್ಳೆ ಮಾರ್ಕ್ಸ್ ಬರಬೇಕು, ನಾನು ಪಾಸ್ ಆಗಬೇಕು, ಅದಕ್ಕೆ ವ್ಯಾಸಂಗ ಮಾಡ್ತೀನಿ. ಅಲ್ಲೂ ಕರ್ಮಫಲದ ಆಸೆ ಇದೆ. ಹಾಗಿದ್ಮೇಲೆ ಕರ್ಮಫಲದ ಆಸೆಯನ್ನೇ ಬಿಟ್ಬಿಡು ಅಂತ ಕೃಷ್ಣ ಹೇಳಿದ್ರೆ ಎಷ್ಟರ ಮಟ್ಟಕ್ಕೆ ಸರಿ ಇದು ಅಂತ ಪ್ರಶ್ನೆಯನ್ನು ಹಲವಾರು ಜನ ಮಾಡೋದಿದ್ದಾರೆ. ಆದರೆ ಈ ಶ್ಲೋಕದ ನಿಜವಾದ ಅನುವಾದ ಏನು ಅಂತ ಈ ಪದ್ಯದಲ್ಲೇ ನಾಗರಸ ಕವಿ ತಿಳಿಸ್ಕೊಟ್ಟಿದ್ದಾನೆ. ಕರ್ಮಣ್ಯೇವ ಅಧಿಕಾರ ಅಂತ ಶ್ರೀಕೃಷ್ಣ ಹೇಳಿರೋದು ಏನಂದ್ರೆ, ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ ಇರೋದು, ಅದರ ಫಲದ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ. ನಾನು ಒಬ್ಬ ವಿದ್ಯಾರ್ಥಿ, ನನ್ನದೇ ಎಕ್ಸಾಂಪಲ್ ತಗೊಳ್ತೀನಿ. ನಾನು ತುಂಬ ಚೆನ್ನಾಗಿ ಕ್ಲಾಸಲ್ಲಿ ಕೂತ್ಕೊಂಡು ಪಾಠಗಳನ್ನು ಕೇಳಿಸ್ಕೊಂಡು ಅದನ್ನೇ ಮನನವನ್ನು ಮಾಡ್ತಾ ನೆನಪಿಟ್ಕೊಳ್ಬಹುದು. ಆಮೇಲೆ ಪರೀಕ್ಷೆ ಹತ್ರ ಬರುವಾಗ ಅದನ್ನೆಲ್ಲ ಓದ್ಕೊಂಡು ನಾನು ಚೆನ್ನಾಗಿ ವ್ಯಾಸಂಗ ಮಾಡಬಹುದು. ಕೊನೆಗೆ ಪರೀಕ್ಷೆಯಲ್ಲಿ ಆನ್ಸರ್ಗಳನ್ನು ತುಂಬ ಚೆನ್ನಾಗಿ ನಾನು ಪ್ರೆಸೆಂಟ್ ಕೂಡ ಮಾಡಬಹುದು. ಇದಿಷ್ಟು ನನ್ನ ಕೈಯಲ್ಲಿರುವಂತಹ ಅಧಿಕಾರ. ಹಾಗಿರುವಾಗ ನಾನು ಪರೀಕ್ಷೆಯನ್ನು ಬರೆಯೋದು ಮಾತ್ರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರೋದು ಹೊರತು ಪರೀಕ್ಷೆಯ ಇವ್ಯಾಲ್ಯೂಯೇಷನ್ ಹೇಗಾಗತ್ತೆ ಅನ್ನೋದು ನನ್ನ ಕೈಯಲ್ಲಿದೆಯಾ? ಪರೀಕ್ಷೆಯ ರಿಸಲ್ಟ್ ಏನು ಬರುತ್ತೆ ಅನ್ನೋದು ನನ್ನ ಕೈಯಲ್ಲಿದೆಯಾ? ಇಲ್ಲ ಅಲ್ವಾ? ಅದನ್ನು ಶ್ರೀಕೃಷ್ಣ ಹೇಳ್ತಿರೋದು. ನಿನ್ನ ಅಧಿಕಾರ ವ್ಯಾಪ್ತಿಗೆ ಸೇರಿರೋದು ಕರ್ಮ ಮಾತ್ರ, ಕರ್ಮ ಫಲ ನಿನ್ನ ಅಧಿಕಾರ ವ್ಯಾಪ್ತಿಗೆ ಸೇರಿಲ್ಲ ಅಂತ. ಹಾಗಾದರೆ ಕರ್ಮಫಲಕ್ಕೋಸ್ಕರ ಕಾಮನೆ ಇಟ್ಕೊಳ್ಳೋದು ತಪ್ಪಾ? ಈ ಕಾಮನೆಯ ಬಗ್ಗೆ ಮಹಾಭಾರತದ ಒಂದು ದೃಷ್ಟಾಂತವನ್ನು ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಯುದ್ಧ ಎಲ್ಲ ಮುಗಿದಿದೆ, ಕುರುಕ್ಷೇತ್ರ ಯುದ್ಧ. ಯುಧಿಷ್ಠಿರ ರಾಜಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾನೆ ಎಲ್ಲರ ಜೊತೆಗೆ ಸಭೆಯಲ್ಲಿ. ಆತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಮನುಷ್ಯ ಜೀವನದ 4 ಧ್ಯೇಯಗಳು, ಗುರಿಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಲ್ವಾ? ಈ 4 ಗುರಿಗಳು ಮನುಷ್ಯ ಸಾಧಿಸಬೇಕು ಅಂತ ಜೀವನ ನಡೆಸ್ತಾನೆ. ಹಾಗಿದ್ಮೇಲೆ ನಿಮ್ಮ ಪ್ರಕಾರ ಈ 4ರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆಯನ್ನು ಯುಧಿಷ್ಠಿರ ಮಾಡ್ತಾನೆ. ನಿಮ್ಗೆ ಯಾವ್ದು ಅನ್ಸತ್ತೆ ಶ್ರೇಷ್ಠ? ಎಲ್ಲ ಶ್ರೇಷ್ಠ. ಎಲ್ಲದರಲ್ಲಿ ಒಂದು ಅಂತ ಚೂಸ್ ಮಾಡಬೇಕಾದ್ರೆ ಧರ್ಮ ಶ್ರೇಷ್ಠ. ಅದೇ ವಿದುರನ ಉತ್ತರ ಆಗಿತ್ತು. ಮೊದಲ ಉತ್ತರ ಬರೋದೇ ವಿದುರನಿಂದ, ಧರ್ಮ ಶ್ರೇಷ್ಠ. ಯಾಕಂದರೆ ಧರ್ಮನೇ ನಮಗೆ ಶ್ರೇಯಸ್ಸನ್ನು ತಂದುಕೊಡೋದು. ಧರ್ಮ ಇಲ್ಲದ ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಅದರಲ್ಲಿ ಧರ್ಮ ಇಲ್ಲ ಅಂದರೆ ಅದು ನಮಗೆ ಶ್ರೇಯಸ್ಸನ್ನು ತಂದುಕೊಡೋದಿಲ್ಲ, ಪ್ರಯೋಜನಕ್ಕೂ ಬರೋದಿಲ್ಲ ಅಂತ ವಿದುರನ ಉತ್ತರ. ಅದರ ಜೊತೆಗೆ ಮುಂದೆ ಅರ್ಜುನ ಒಬ್ಬ ಎಕನಾಮಿಸ್ಟು, ಅರ್ಥಶಾಸ್ತ್ರಜ್ಞ. ಆತ ತುಂಬ ಚೆನ್ನಾಗಿ ಅರ್ಥಶಾಸ್ತ್ರವನ್ನು ತಿಳಿದವನು. ಆತ ಏನು ಹೇಳ್ತಾನೆ ಅಂದರೆ, ಧರ್ಮಕ್ಕಿಂತ ಅರ್ಥ ಜಾಸ್ತಿ ಮುಖ್ಯ, ಹಣ ಜಾಸ್ತಿ ಮುಖ್ಯ. ಹಣನೇ ಇಲ್ಲದೆ ಇದ್ರೆ ಧರ್ಮ ಹೆಂಗೆ ಆಚರಿಸ್ತೀರಾ? ಧರ್ಮ ಆಚರಣೆಗೆ ತರಬೇಕು ನೀವು ಅಂದರೆ, ದೇವರ ಪೂಜೆ ಮಾಡಬೇಕು ಅಂದರೆ ಮಾರ್ಕೆಟಿಗೆ ಹೋಗಿ ಹೂವನ್ನು ತಗೊಂಡು ಬರಬೇಕು. ದೇವರ ಪೂಜೆಗೆ ಮೊದಲು ವಿಗ್ರಹ ತಗೊಂಡು ಬರಬೇಕು. ಎಲ್ಲದಕ್ಕೂ ಅರ್ಥ ಬೇಕು. ಮನೆಯಲ್ಲಿ ಕೂತು ಪೂಜೆ ಮಾಡಬೇಕು ಅಥವಾ ದೇವಸ್ಥಾನದಲ್ಲಿ ಕೂತು ಪೂಜೆ ಮಾಡಬೇಕು. ಹಾಗಿರುವಾಗ ಅರ್ಥ ಇದ್ರೇನೆ ಧರ್ಮವನ್ನು ಪಾಲಿಸೋದಕ್ಕೆ ಸಾಧ್ಯ. ಹಾಗಾಗಿ ಅರ್ಥ ಶ್ರೇಷ್ಠ ಅಂತ ಅರ್ಥಶಾಸ್ತ್ರಜ್ಞನಾದ ಅರ್ಜುನನ ಉತ್ತರ. ಆದರೆ ಧರ್ಮರಾಯ ಹೇಳ್ತಾನೆ, ಎಲ್ಲರೂ ಕೂಡ ಜೀವನ ನಡೆಸೋದೇ ಅಂತಿಮ ಗುರಿ, ಪರಮ ಗುರಿ ಮೋಕ್ಷದ ಪ್ರಾಪ್ತಿಗೋಸ್ಕರ. ಹಾಗಾಗಿ ಮೋಕ್ಷ ಮುಖ್ಯ ಅಂತ. ಭೀಮನ ಉತ್ತರ ಏನಾಗಿರುತ್ತೆ ಗೊತ್ತಾ? ಇದ್ಯಾವುದೂ ಅಲ್ಲ, ಕಾಮವೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಭೀಮ ಹೇಳ್ತಾರೆ. ಯಾಕೆ? ಹೀಗೆ ಹೇಳಿದ ಕೂಡಲೇ ಎಲ್ಲರಲ್ಲೂ ಅಚ್ಚರಿ, ಇದೇನಪ್ಪ ಭೀಮ ಹೀಗೆ ಹೇಳಿಬಿಟ್ಟ. ಎಲ್ಲರ ಮನಸ್ಸೊಳಗೂ ಕಾಮನೆಗಳಿರುತ್ತೆ, ಹೊರಗಡೆ ಅದನ್ನು ಚರ್ಚೆ ಮಾಡಬಾರ್ದು ಅಷ್ಟೇ. ಹಾಗೆ ಆತ ಆ ಥರ ಹೇಳಿದಾಗ ಎಲ್ಲರೂ ಕೂಡ ಗೊಂದಲಕ್ಕೊಳಗಾಗ್ಬಿಡ್ತಾರೆ. ಅವಾಗ ಕೇಳ್ತಾರೆ, ಯಾಕೆ ಭೀಮ ಹೀಗೆ ಹೇಳಿದೆ ನೀನು ಅಂತ. ಕಾಮ ಅಂದರೆ ಕೇವಲ ದೇಹದ ಭೋಗ ಮಾತ್ರ ಅಲ್ಲ, ಮನುಷ್ಯ ಜೀವನದಲ್ಲಿ ಏನೆಲ್ಲ ಕಾಮನೆಗಳನ್ನು ನಾವು ಇಟ್ಕೊಂಡಿರ್ತೀವೋ ಅದೆಲ್ಲವೂ ಕಾಮವೇ. ಕಾಮನೆ ಇಲ್ಲದೇ ಇದ್ರೆ ಧರ್ಮ ಇಲ್ಲ, ಕಾಮನೆ ಇಲ್ಲದೇ ಇದ್ರೆ ಅರ್ಥ ಇಲ್ಲ, ಕಾಮನೆ ಇಲ್ಲದೇ ಇದ್ರೆ ಮೋಕ್ಷ ಇಲ್ಲ. ಹೇಗೆ? ಧರ್ಮವನ್ನು ಆಚರಿಸ್ಬೇಕು ಅಂದರೆ ಆಚರಣೆಗೋಸ್ಕರ ನಮ್ಮ ಮನಸ್ಸಲ್ಲಿ ಕಾಮನೆ ಇರಬೇಕಲ್ವ, ನಾನು ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ. ಅರ್ಥವನ್ನು ಸಂಪಾದಿಸಬೇಕು ಅಂದರೆ ಅದನ್ನು ಸಂಪಾದನೆ ಮಾಡುವಂತಹ ಕಾಮನೆ ಇರಬೇಕಲ್ವ. ಮೋಕ್ಷವನ್ನು ಸಂಪಾದಿಸಬೇಕು ಅಂದರೂ, ಮೋಕ್ಷಕ್ಕೆ ಹೋಗಬೇಕು ಅಂದರೂ ಕೂಡ ಮೋಕ್ಷಾರ್ಥಿಯಾಗುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಕಾಮನೆ ಇರಬೇಕಲ್ವ. ಕಾಮನೆ ಇಲ್ಲ ಅಂದರೆ ಇದು ಯಾವುದೂ ಇಲ್ಲ. ಹಾಗಾಗಿ
ಕಾಮವೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಭೀಮ ಉತ್ತರ ಕೊಡ್ತಾರೆ. ಅದನ್ನೇ ಮಧ್ವಾಚಾರ್ಯರು ಅವರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅನಿಷಿದ್ಧ ಕಾಮಿತ ಇವ ಹ್ಯಕಾಮಿತ್ವ ಮಿತೀರ್ಯತೆ. ಈ ಶ್ಲೋಕದಲ್ಲಿ, ಈ ಪದ್ಯದಲ್ಲಿ ನಾವು ತಿಳ್ಕೊಂಡ ಹಾಗೆ ಯಾವುದಕ್ಕೆ ಕಾಮನೆಯನ್ನು ಇಟ್ಕೊಳ್ಬೇಕು? ಅನಿಷಿದ್ಧವಾದ ಕಾಮನೆಗಳನ್ನು ಇಟ್ಕೊಳ್ಬೇಕು, ನಿಷಿದ್ಧವಾದದನ್ನು ಇಟ್ಕೊಳ್ಬಾರ್ದು. ನಮ್ಮ ಸ್ವಂತ ಭೋಗಕ್ಕೋಸ್ಕರ ನಾವು ಕಾಮನೆ ಇಟ್ಕೊಂಡ್ರೆ ಅದು ಒಳ್ಳೆಯದಲ್ಲ. ಆದರೆ ಲೋಕಹಿತಕ್ಕೋಸ್ಕರ, ಭಗವಂತನ ಅನುಗ್ರಹಕ್ಕೋಸ್ಕರ, ಸಜ್ಜನರ ರಕ್ಷಣೆಗೋಸ್ಕರ ನಾವು ಕಾಮನೆ ಇಟ್ಕೊಂಡು ಕರ್ಮವನ್ನು ಮಾಡಿದ್ರೆ ಅದು ಯೋಗ್ಯವಾದ ಕಾಮನೆ. ಅಂತಹ ಕಾಮನೆಯನ್ನು ಇಟ್ಕೊಳ್ಬೇಕು, ಸಂಪೂರ್ಣವಾದ ಪರಿತ್ಯಾಗ ಅಲ್ಲ. ಇದು ಆಕ್ಚುಲ್ ಶ್ಲೋಕದ ಅರ್ಥ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಪದ್ಯದಲ್ಲಿ ಅದನ್ನು ತುಂಬ ಚೆನ್ನಾಗಿ ತಿಳಿಸ್ತಾರೆ. ಇನ್ನು ಮುಂದೆ ಏನು ಹೇಳ್ತಾನೆ ಕವಿ ಅಂತ ನೋಡೋಣ. ಯೋಗವನು ಬಯಸುವ ಮುನಿಗೆ ನಿಗಮಾಗಮದ ಸತ್ಕರ್ಮವೇ ವರಯೋಗ ಸಿದ್ಧಿಗೆ ಪರಮ ಕಾರಣವೆನಿಸುವುದು ನೋಡು. ಯೋಗ ಸಿದ್ಧಿಯ ನೈದಿದ ಆತಂಗೆ ಆಗ ಸಂಯಜ್ಞಾನ ತನ್ನೊಳಗಾಗಲು ಆವರ ಶಾಂತಿ ಸಾಧನವೆನಿಸುತ್ತಿರುವುದೆಂದ. ಕಮಲವನ್ನ, ತಾವರೆಯನ್ನ ನಾವೆಲ್ಲರೂ ನೋಡಿದೀವಲ್ವ? ನಮಗೆಲ್ರಿಗೂ ತುಂಬ ಇಷ್ಟ ಆಗುವಂತಹ ಹೂವು ಅದು. ಕಮಲದ ವೈಶಿಷ್ಟ್ಯ ಏನು ಅಂದರೆ, ಅದು ಎಲ್ಲಿ ಅರಳೋದು? ನಿಂತ ನೀರಿನಲ್ಲಿ, ಕೆಸರಿನಲ್ಲಿ ಅರಳುವಂತಹ ಏಕೈಕ ಹೂವು ಅಷ್ಟು ಅದ್ಭುತವಾಗಿರೋದು ತಾವರೆ. ಅಂಬುಜ, ಕಮಲ, ಕಂಜ, ಅರವಿಂದ, ಇದೆಲ್ಲ ಪದ್ಮ, ಎಲ್ಲ ಅದರದ್ದೇ ಹೆಸರು. ಭಗವಂತನಿಗೆ ಕಂಪೇರ್ ಮಾಡೋದಕ್ಕೆ ಯೋಗ್ಯವಾದ ಹೂವು ಅಂದರೆ ಅದೊಂದೇ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ನವಕಂಜಲೋಚನ ಕಂಜ ಮುಖ ಕರಕಂಜ ಪದ ಕಂಜಾರುಣಂ ಶ್ರೀರಾಮಚಂದ್ರ ಕೃಪಾಲು ಭಜ ಮನ ಹರಣ ಭವ ಭಯದಾರುಣಂ. ಭಗವಂತನ ಮುಖಕ್ಕೆ, ಆತನ ಕರಪದ್ಮಗಳಿಗೆ, ಪಾದಗಳಿಗೆ ಹೋಲಿಕೆ ಮಾಡೋದು ಕಮಲವನ್ನು ಮಾತ್ರ. ಆದರೆ ಆ ಕಮಲದ ವೈಶಿಷ್ಟ್ಯವನ್ನು ನಾವು ಗಮನಿಸಬೇಕು. ಇಲ್ಲಿ ಹೇಳೋ ಹಾಗೆ ಒಬ್ಬ ಯೋಗಿ ನಿಗಮ ಆಗಮ ಶಾಸ್ತ್ರಗಳ ಪ್ರಕಾರ ಏನು ಸತ್ಕರ್ಮವೋ ಅದನ್ನು ಆಚರಿಸಬೇಕು ಅಂತ ಕವಿ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಹಾಗಿದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ನಿಜವಾದ ಸನ್ಯಾಸಿ ಅಂದರೆ ಯಾರು? ಕಾವಿ ವೇಷವನ್ನು ಧರಿಸಿ ಸಂಪೂರ್ಣ ವೈರಾಗ್ಯವನ್ನು ತಾಳಿರೋರು ಸನ್ಯಾಸಿ ಖಂಡಿತವಾಗ್ಲೂ ಹೌದು. ಆದರೆ ಸಂಘವನ್ನು ತ್ಯಜಿಸಿದ ಎಲ್ಲರೂ ಸನ್ಯಾಸಿಗಳೇ. ತಾವರೆ ಹೇಗೆ ಎಲ್ಲೋ ಬೆಟ್ಟದ ಮೇಲೆ ಅರಳೋದಿಲ್ಲ, ಅದೇ ಥರ ನಾವು ಕೂಡ ಈ ಸಂಸಾರ ಅನ್ನೋ ಕೆಸರಿನ ಒಳಗಿದ್ರೂ ಕೂಡ ತಾವರೆಯ ಥರ ಅರಳಬೇಕು. ಆ ಕೆಸರಿನ ಲೇಪವನ್ನು ನಮಗೆ ಇಟ್ಕೊಳ್ಬಾರ್ದು. ಅದನ್ನು ನಾವು ಕಮಲದಿಂದ ಪಡ್ಕೊಳ್ತೀವಿ. ಅದಕ್ಕೆ ಅದನ್ನು ಭಗವಂತನಿಗೆ ಹೋಲಿಕೆ ಮಾಡೋದು. ಇಲ್ಲಿ ಹೇಳೋ ಹಾಗೆ ಸತ್ಕರ್ಮವನ್ನು ನಾವು ಆಚರಿಸ್ಬೇಕು, ಆದರೆ ಸಂಪೂರ್ಣ ಸೃಷ್ಟಿಯನ್ನು, ಸಂಸಾರವನ್ನು ನಾವು ಬಿಟ್ಟು ಹೊರಟೋಗ್ತೀವಿ, ಎಲ್ಲವನ್ನ ತ್ಯಾಗ ಮಾಡಿಬಿಡ್ತೀವಿ. ತುಂಬ ಜನಗಳಲ್ಲಿ ಇದು ಒಂದು ಭ್ರಾಂತಿ ಅಂತಲೇ ಹೇಳಬಹುದು. ಭಗವದ್ಗೀತೆ ಓದಿದ್ರೆ ಮನೆಯೆಲ್ಲ ಬಿಟ್ಟು ಹೊರಟೋಗ್ತಾರಂತೆ, ಅದಕ್ಕೆ ನಾವು ಓದಲ್ಲಪ್ಪ, ಸನ್ಯಾಸ ತೊಗೊಂಡ್ಬಿಡ್ತಾರಂತೆ. ಇನ್ನು ಮಕ್ಕಳು ಓದೋದಕ್ಕೆ ಶುರು ಮಾಡಿದ್ರಂತೂ ಮುಗೀತು ಇವನ ಕತೆ. ನಾಳೆನೋ ನಾಳಿದ್ದೋ ಕಾವಿ ಹಾಕ್ಕೊಂಡು ಹೊರಟಿರ್ತಾನೆ. ನಾವು ಇವನ ಬಗ್ಗೆ ಏನೋ ಆಸೆ ಇಟ್ಕೊಳ್ಬಾರ್ದು ಅಂತ. ಸದ್ಯ ಪುಣ್ಯ ಏನು ಅಂದರೆ ನಮ್ಮ ತಂದೆ ತಾಯಿ ಹಾಗೆ ಯೋಚನೆ ಮಾಡಲಿಲ್ಲ. ಅದಕ್ಕೋಸ್ಕರ ನಾನಿವತ್ತು ಇಲ್ಲಿ ಕೂತಿದ್ದೀನಿ. ಅದಕ್ಕೆ ನಮ್ಮ ತಂದೆ ತಾಯಿಗೆ, ನನ್ನ ತಾತ ಅಜ್ಜಿಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ನಿಜವಾದ ಸನ್ಯಾಸಿ ಅರ್ಥ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಭಗವದ್ಗೀತೆ ಓದಿದವನು ಕಾವಿಯನ್ನು ಧರಿಸಿ ಹೊರಟು ಹೋಗೋದಿಲ್ಲ. ಸಂಸಾರದಲ್ಲೇ ಇದ್ರೂ ಸಂಸಾರದಿಂದ ವಿಮುಖನಾಗಿ ಭಗವಂತನ ಕಡೆ ಮುಖ ಮಾಡಿರ್ತಾನೆ. ಅದು ನಿಜವಾದ ಸನ್ಯಾಸಿಯ ಲಕ್ಷಣ ಅಂತ ಈ ಶ್ಲೋಕದಿಂದ, ಈ ಪದ್ಯದಿಂದ ನಾವು ಅರ್ಥ ಮಾಡ್ತೀವಿ. ತನ್ನನುದ್ಧರಿಸುವುದು ತನ್ನಿಂ ಮುನ್ನ ತನ್ನಂ ಕೆಡಿಸಲಾಗದು. ತನ್ನ
ಇವಾಗ ಒಬ್ಬ ಭಕ್ತ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪ್ರಾರ್ಥನೆಯ ಹೇಗಿತ್ತು ಆ ಪ್ರಾರ್ಥನೆ ಅಂತ ನೋಡ್ಕೊಂಡು ಬರೋಣ. ನಮ್ಮಲ್ಲೇ ಯಾರೋ ಒಬ್ಬರು ಇರ್ತಾರೆ ಅಥವಾ ನಾವೆಲ್ಲರೂ ಇರ್ತೀವಿ, ನಾವೆಲ್ಲರೂ ಇದೇ ಥರ ಮನೆಗೆ ಹೋಗಿ ಪ್ರಾರ್ಥನೆಯನ್ನು ಮಾಡೋದು. ಆ ಭಕ್ತ ಒಂದಿನ ದೇವರ ಮುಂದೆ ನಿಂತ್ಕೊಂಡು, ಶಂಖಚಕ್ರ ಗದಾಪದ್ಮಧಾರಿಯಾದ ನಾರಾಯಣನ ಮುಂದೆ ನಿಂತ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿದಂತೆ. ಹೇ ಶ್ರೀಮನ್ನಾರಾಯಣ, ನನ್ನ ಶತ್ರುಗಳು ಯಾರ್ಯಾರಿದ್ದಾರೋ, ಯಾರೆಲ್ಲ ನನಗೆ ಕೆಟ್ಟದ್ದನ್ನು ಬಯಸ್ತಾರೋ ಅವ್ರ ಮೇಲೆಲ್ಲ ನೀನು ನಿನ್ನ ಆಯುಧಗಳನ್ನು ಪ್ರಹಾರ ಮಾಡಿಬಿಡು, ಅವ್ರ ಮೇಲೆಲ್ಲ ನಿನ್ನ ಆಯುಧಗಳನ್ನು ಬಿಟ್ಟುಬಿಡು ಅಂತ ಕೇಳಿದಂತೆ. ನಾವೆಲ್ಲರೂ ಹೀಗೆ ಯಾರಾದರೂ ಒಂದು ಕಡೆ ಹೋಗಿರ್ತೀವಿ, ನಾವು ಯಾರಾದರೂ ಏನಾದರೂ ಅಂದ್ಬಿಟ್ರೆ ನಮಗೆ, ನನಗೆ ಹಂಗೆ ಅಂದ್ಬಿಟ್ನ, ನನಗೆ ಹೆಂಗೆ ಹಂಗೆ ಅನ್ನೋದಕ್ಕೆ ಸಾಧ್ಯ, ಅವನು ಯಾರು ನಂಗೆ ಹಂಗೆ ಅನ್ನೋದಕ್ಕೆ ಮನೆಗೆ ಹೋಗಿ ಚೆನ್ನಾಗಿ ಅವ್ರಿಗೆ ಹಿಡಿ ಶಾಪವನ್ನು ಹಾಕ್ತೀವಿ. ಈ ಭಕ್ತ ಕೂಡ ಅದೇ ಥರ ತುಂಬ ಶತ್ರುಗಳಿದ್ದರಂತ ಅವನಿಗೆ. ಆತ ಕೇಳಿದ್ದೇನೆಂದರೆ, ದೇವರೇ ನೀನು ಶಂಖಚಕ್ರಗಳನ್ನ ಗದಾಪದ್ಮಗಳನ್ನ ಹಿಡಿದಿದ್ಯಾ, ಗದೆಯನ್ನು ಒಂದ್ಸತಿ ಬೀಸಿದ್ರೆ ಸಾಕು, ಚಕ್ರವನ್ನು ಒಂದ್ಸತಿ ಬೀಸಿದ್ರೆ ಸಾಕು, ಕ್ಲೋಸ್ ಆಗಿಬಿಡ್ತಾರೆ, ದಯವಿಟ್ಟು ನಿನ್ನ ಆಯುಧಗಳನ್ನು ಅವ್ರ ಕಡೆ ತಿರುಗಿಸು, ನನ್ನ ಶತ್ರುಗಳ ಕಡೆ ತಿರುಗಿಸು ಅಂತ ಆ ಭಕ್ತ ಪ್ರಾರ್ಥನೆಯನ್ನು ಮಾಡಿದ್ನಂತೆ. ಆದರೆ ಭಗವಂತ ಕಹಾನಿ ಮೇ ಟ್ವಿಸ್ಟ್ ಅಂತ ಅವನ ಮೇಲೆ ಆಯುಧಗಳನ್ನು ಪ್ರಹಾರ ಮಾಡಿಬಿಟ್ನಂತೆ. ಆ ಆಯುಧಗಳು ಅವನ್ನೇ ಅಟ್ಟಿಸ್ಕೊಂಡು ಬರೋದಕ್ಕೆ ಶುರು ಆಗೋಯ್ತಂತೆ. ಆತ ಓಡ್ತಾ ಇದ್ದಾನೆ. ಆಮೇಲೆ ನಿಂತ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದಾನೆ. ಏನಪ್ಪ ದೇವರೇ, ನಿನ್ನ ಗುರಿ ಏನಾದರೂ ತಪ್ಪಾಗೋಯ್ತಾ? ನಾನು ಕೇಳಿದ್ದು ನನ್ನ ಶತ್ರುಗಳ ಮೇಲೆ ಪ್ರಹಾರ ಮಾಡು ಅಂತ, ನೀನು ನನ್ನ ಮೇಲೆ ಚಕ್ರಗಳನ್ನು ಗದೆಗಳನ್ನು ಎಸೆದು ಬಿಟ್ಟಿಯಲ್ಲ, ಏನಿದು, ದಯವಿಟ್ಟು ಕಾಪಾಡು ಅಂತ ಕೇಳಿದಾಗ ಭಗವಂತ ಮಾತನಾಡ್ತಾನಂತೆ, ನಿನ್ನ ಶತ್ರುಗಳು ಬೇರೆ ಎಲ್ಲೋ ಇಲ್ಲ, ನಿನ್ನೊಳಗೇ ಇದ್ದಾರೆ ಅಂತ. ಯಾರು ಆ ಶತ್ರು? ಅದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಆವನಂತಃಕರಣ ತನ್ನ ವಶಾವಲಂಬನವಾಗಿಹುದು, ಭಾವಿಸಲು ಅವ ತನಗೆ ತಾನೇ ನೆಂಟನಾಗಿಹನು. ಈ ವಿಧದ ಕರ್ಮಗಳು ಅವನ ತಾವು ಪ್ರತಿಕೂಲಗಳಾಗಿಯೇನೋ ಒಡೆ ಅರಿಪುವು ತನಗೆ ತಾನು ಅವನ ಹನು ಹಗೆಯಂತೆ. ಅಮೆರಿಕಾದ ವಿದ್ವಾಂಸರೊಬ್ಬರು ಹೆನ್ರಿ ಡೇವಿಡ್ ಥರೋ ಅಂತ, ಅವರು ಒಂದು ಬಾರಿ ಒಂದು ಮಾತನ್ನು ಹೇಳ್ತಾರೆ. ನಾನು ಅರ್ಥಕೊಂಡಿದ್ದು, ಇಷ್ಟು ವರ್ಷಗಳ ಜೀವನ ಮಾಡಿದ್ಮೇಲೆ ನನಗೇನು ಗೊತ್ತಾಗಿತ್ತು ಅಂದರೆ, ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಮನುಷ್ಯ ತನ್ನನ್ನು ತಾನು ತುಂಬ ಮಟ್ಟಕ್ಕೆ ಉದ್ಧರಿಸಿಕೊಳ್ಳಬಹುದು. ಬೇರೆ ಯಾರೂ ಕೂಡ ಮನುಷ್ಯನನ್ನು ಅಷ್ಟು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ಅವನ ಒಳಗೇ ಇರೋದು ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಅಂತ. ಆತ ಈ ಜ್ಞಾನವನ್ನು ಎಲ್ಲಿಂದ ಪಡ್ಕೊಂಡಾಗುತ್ತಾ? ಇದೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ನಿಪುರಾತ್ಮನಃ. ಉದ್ಧರೇದ್ ಆತ್ಮನಾತ್ಮಾನಂ, 7 ಬಾರಿ ಆತ್ಮ ಅನ್ನೋ ಪದವನ್ನು ಭಗವಂತ ಈ ಶ್ಲೋಕದಲ್ಲಿ ಬಳಸ್ತಾನೆ. ಏನು ಅರ್ಥ ಅಂದರೆ, 2 ಅರ್ಥಗಳನ್ನು ಈ ಶ್ಲೋಕದಲ್ಲಿ ಆತ್ಮ ಅನ್ನೋ ಪದ ಸೂಚಿಸುತ್ತೆ. ಮೊದಲನೇದು ನಾನು ಸ್ವತಃ ಅಂತ, ಎರಡನೇದು ನನ್ನ ಮನಸ್ಸು ಅಂತ. ಭಗವಂತ ಏನು ಹೇಳ್ತಿರೋದು ಅಂದರೆ, ಯಾವ ವ್ಯಕ್ತಿ ತನ್ನ ಮನಸ್ಸಿನ ಶಕ್ತಿಯನ್ನು ತನ್ನ ನಿಗ್ರಹದಲ್ಲಿ ಇಟ್ಕೊಂಡಿರ್ತಾನೋ ಆತನೇ ತನ್ನ ಅತೀ ದೊಡ್ಡ ಬಂಧು ಆಗ್ತಾನೆ. ಯಾಕಂದರೆ ತನ್ನ ಮನಸ್ಸಿನ ಶಕ್ತಿಯಿಂದಲೇ ಆತ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ತನ್ನ ಅವನತಿಗೆ ತನ್ನ ಮನಸ್ಸು ಕಾರಣ ಆಗೋದಕ್ಕೆ ಬಿಡಬಾರದು ಅಂತ. ನಾವೆಲ್ಲರೂ ಕೂಡ ಮನಸ್ಸಿನ ನಿಯಮಿತದಲ್ಲಿ ನಾವಿದ್ದೀವಿ. ಮನಸ್ಸು ನಮ್ಮನ್ನು ನಿಯಂತ್ರಣ ಮಾಡುತ್ತೆ, ಆದರೆ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆವಾಗ ಅದು ನಮ್ಮ ಅತಿ ದೊಡ್ಡ ಬಂಧು ಆಗುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ವೋ ಆವಾಗ ಅದೇ ನಮಗೆ ಅತಿ ದೊಡ್ಡ ಶತ್ರು ಆಗುತ್ತೆ. ಅದೇ ಕಾರಣಕ್ಕೆ ಭಗವಂತ ಆ ಭಕ್ತ ಕೇಳಿಕೊಂಡಲ್ಲ, ನನ್ನ ಶತ್ರುಗಳ ಮೇಲೆ ನೀನು ಆಯುಧಗಳನ್ನು ಪ್ರಹಾರ ಮಾಡಿಬಿಡು ಅಂತ. ಅವನ ಕಡೆನೇ ಬಂದಿದ್ದು ಯಾಕೆ ಅಂದರೆ, ಅವನ ಮನಸ್ಸೇ ಅವನ ಅತಿ ದೊಡ್ಡ ಶತ್ರು. ಯಾರ ಮನಸ್ಸು ತಮ್ಮ ಹತೋಟಿಯಲ್ಲಿ ಇರೋದಿಲ್ವೋ, ಯಾರ ಮನಸ್ಸು ಭಗವಂತನ ಚರಣಕಮಲಗಳಲ್ಲಿ ನೆಲೆಸೋದನ್ನು ಬಿಟ್ಟು ನನ್ನ ಶತ್ರು ಹಂಗನ್ಬಿಟ್ಟ ಹಿಂಗನ್ಬಿಟ್ಟ ನಾನು ಅವನ್ನ ನೋಡ್ಕೊಳ್ತೀನಿ, ದೇವರವನ್ನ ಸುಮ್ಮನೆ ಬಿಡೋದಿಲ್ಲ, ಅವರ ಬಗ್ಗೆ ಯೋಚನೆ ಮಾಡ್ತಾ ಕಾಲಹರಣ ನಾವೆಲ್ಲರೂ ಮಾಡ್ತೀವಿ. ಹಾಗೆ ಮಾಡಿದಾಗ ನಮ್ಮ ಮನಸ್ಸೇ ನಮ್ಮ ಅತಿ ದೊಡ್ಡ ಶತ್ರು ಆಗುತ್ತೆ. ಅದನ್ನೇ ಈ ಪದ್ಯದಲ್ಲಿ ಕವಿ ತಿಳಿಸ್ಕೊಡೋದು.
ನಿಯತ ಚಿತ್ತವನು ನಿಜ ಪರಿಗ್ರಹ ಭಯವ ಬಿಟ್ಟು ಆಸೆಗಳನ್ನು ಉಳಿದಿರ ಭಯವನುಳಿದು ಅಸಹಾಯನಾಗಿ ಏಕಾಂತವಾಸವನ್ನು ಬಯಸುತ್ತಿಹ ವರಯೋಗಿಯಾತ್ಮನ ನಯದಿ ಪರಮಾತ್ಮನೊಡನೆ ಸಂಶಯವ ಕಳೆದು ಏಕತ್ವದಿ ಧ್ಯಾನಿಸುವ ಕೇಳೆಂದ. ತುಂಬಾ ಅದ್ಭುತವಾಗಿ ಹಾಡಿದ್ರು, ಅಷ್ಟೇ ಅದ್ಭುತವಾದ ಸಾರಾಂಶ ಈ ಪದ್ಯದಲ್ಲಿದೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ವೈಕುಂಠ ನಮ್ಮೆಲ್ರಿಗೂ ಗೊತ್ತಾ? ಯಾರ ವಾಸಸ್ಥಾನ ಅದು? ಇನ್ನು ಜೋರಾಗಿ ಹೇಳಿ, ಯಾರ ವಾಸಸ್ಥಾನ ಅದು? ಬೋಲೋ ಶ್ರೀಮನ್ನಾರಾಯಣ ಭಗವಾನ್ ಕಿ. ವೈಕುಂಠದ ನಾಮಸ್ಮರಣೆ ಮಾಡ್ತಿದ್ದ ಹಾಗೆ ನಾರಾಯಣನ ನಾಮಸ್ಮರಣೆ ಕೂಡ ಮಾಡಬೇಕು. ವೈಕುಂಠಕ್ಕೆ ಎಷ್ಟು ದ್ವಾರಗಳಿದೆ ಗೊತ್ತಾ? 7 ದ್ವಾರಗಳು. 7ನೇ ದ್ವಾರದಲ್ಲಿ ದ್ವಾರಪಾಲಕರಾಗಿ ಯಾರು ನಿಂತಿರ್ತಾರೆ? ಜಯ ವಿಜಯರು ನಿಂತಿರ್ತಾರೆ. ಏನಿದರ ಅರ್ಥ ಗೊತ್ತಾ? ನಮ್ಮ ಋಷಿಗಳು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಹೊರಗಿನ ಪ್ರಪಂಚವನ್ನು ಎಷ್ಟು ವರ್ಣನೆ ಮಾಡಿದ್ರೋ ಆ ಎಲ್ಲ ವರ್ಣನೆ ಒಳಗಿನ ಪ್ರಪಂಚಕ್ಕೂ ಕೂಡ ಸಲ್ಲುತ್ತೆ. ನಮ್ಮಲ್ಲಿ 6 ಶತ್ರುಗಳಿದೆ. 6 ಶತ್ರುಗಳು ಯಾವುದಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ನಮ್ಮ ಶತ್ರುಗಳು. ಇದೇ ವೈಕುಂಠದ ಮೊದಲ 6 ದ್ವಾರಗಳು. ಈ 6 ಶತ್ರುಗಳನ್ನು ನಾವು ದಾಟಿದ್ರೆ ನಮಗೆ ಇದರಿಂದ ಜಯ ಸಿಗತ್ತೆ. ಆ ಜಯವನ್ನ ನಾವು ತಲೆ ಮೇಲೆ ಏರಿಸ್ಕೊಳ್ಳದೆ ಹೋದ್ರೆ ನಮಗೆ ವಿಜಯ ಸಿಗತ್ತೆ. ಅದೆರಡನ್ನೂ ಮೀರಿದ್ರೆ ನಮಗೆ ಶ್ರೀಮನ್ನಾರಾಯಣ ಕ್ಷೀರಸಾಗರದಲ್ಲಿ ಮಾಡಿಕೊಂಡು ದರ್ಶನವನ್ನ ಕೊಡ್ತಾನೆ. ಇದು ವೈಕುಂಠದಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾದಂತಹ ತಾತ್ಪರ್ಯ. ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಒಬ್ಬ ಯೋಗಿ ಇಲ್ಲಿ ಹೇಳಿದ ಹಾಗೆ ನಿಯತ ಚಿತ್ತವನ್ನ ಇಟ್ಕೊಂಡು ತನ್ನ ಚಿತ್ತದಲ್ಲೇ ಭಗವಂತನನ್ನ ಕಾಣಬೇಕು ಅಂದ್ರೆ ಈ 6 ಶತ್ರುಗಳನ್ನ ಆತ ಮೀರಿ ಜಯ ವಿಜಯ ಬಂದ್ರೂ ಅದನ್ನೂ ಲೆಕ್ಕಿಸದೆ ಭಗವಂತನನ್ನ ಕಾಣೋದಿಕ್ಕೆ ಆತ ಹೋದಾಗ ಮಾತ್ರ ಯೋಗ ನಿಜವಾದ ಫಲವನ್ನ ಪಡ್ಕೊಳ್ಳುತ್ತೆ. ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ ಅಂತ ನೋಡಿ. ಎಲೆ ಧನಂಜಯ ಯೋಗವೆಂಬುದು ನೆಲೆಗೆ ಮಿಗಿಲು ಆಹಾರಿಗೆಯೋ ನಿಶ್ಚಲ ನಿರಾಹಾರಿಗೆಯೋ ನಿದ್ರಾಶೀಲ ಗಣವರತ ಬಲುಹಿನಿಂ ಜಾಗರವ ಮಾಡುವ ಛಲಿಗೆ ನಿಜ ಸುಖದಿಂದ ಯೋಗವು ಫಲಿಸುವುದು ತಾನಿಲ್ಲ ಕೇಳೆಂದನು ಮುರಧ್ವಂಸಿ ಸಾರಯುಕ್ತಾಹಾರವೋ ಉಚಿತ ವಿಹಾರವುಳ್ಳಾತಂಗೆ ನಿರ್ಮಲ ಚಾರು ಕರ್ಮಗಳಲ್ಲಿ ನಿಯತ ಕ್ರಿಯೆಯನ್ನುಳ್ಳಂಗೆ ಪೂರ ನಿದ್ರಾ ಜಾಗರಣೆಗಳ ಸೇರದಿಹ ಧೀರಂಗೆ ದುಃಖದ ಬೇಗೆ ಕೆಡಿಸುವ ಯೋಗ ದೊರಕುವುದು ಎಂದನ ಸುರಾರಿ. ಯೋಗವನ್ನ ಆಚರಿಸೋದಕ್ಕೆ, ಯೋಗವನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಏನೆಲ್ಲ ಕಂಡೀಷನ್ಗಳಿದೆ, ಯಾವುದೆಲ್ಲ ಸಂಗತಿಗಳಲ್ಲಿ ನಾವು ಒಳ್ಳೆಯ ಯೋಗಿ ಆಗಬಹುದು ಅಂತ ಭಗವಂತ ಈ ಪದ್ಯಗಳಲ್ಲಿ ತಿಳಿಸ್ಕೊಳ್ತಾನೆ. ಏನೆಲ್ಲ ಹೇಳ್ತಾನೆ ಭಗವಂತ ಅಂದ್ರೆ, ಮೊದಲನೇದು ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇತಸ್ಯ ನಾಮಿನೇ ಭಗವಂತ ಹೇಳ್ತಾನೆ. ಯುಕ್ತ ಪ್ರಮಾಣದಲ್ಲಿ ನಾವು ಆಹಾರವನ್ನು ಸ್ವೀಕರಿಸಬೇಕು.
ಆಹಾರ ಹೆಚ್ಚು ಸ್ವೀಕರಿಸಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಯೋಗಕ್ಕೆ ಕೂತ್ಕೊಂಡ್ರೆ ಸಾಕು, ನಾವೆಲ್ಲ ಯೋಗ ನಿದ್ರೆಗೆ ಹೊರಟು ಹೋಗ್ತೀವಿ. ಹಾಗಾಗಬಾರ್ದು. ಹಾಗಾಗಿ ಹೆಚ್ಚು ಆಹಾರವನ್ನು ಸ್ವೀಕರಿಸಬಾರ್ದು. ಕಡಿಮೆ ಆಹಾರವನ್ನು ಸ್ವೀಕರಿಸಿದ್ರೆ ಅಯ್ಯೋ ಯಾವಾಗ ಎದ್ದು ಹೋಗಿ ತಿಂತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೂ ಆಗಬಾರ್ದು. ಹಾಗಾಗಿ ಯುಕ್ತ ಪ್ರಮಾಣದಲ್ಲಿ ಆಹಾರವನ್ನು ಸ್ವೀಕರಿಸಬೇಕು. ಜೊತೆಗೆ ಯುಕ್ತ ಪ್ರಮಾಣದಲ್ಲಿ ನಿದ್ರೆಯನ್ನು ಕೂಡ ಸ್ವೀಕರಿಸಬೇಕು. ನಿದ್ರೆಯನ್ನು ನಾವೆಲ್ಲರೂ ಅಲಕ್ಷ್ಯ ಯಾವಾಗ ಮಾಡ್ತೀವೋ ಆವಾಗಲೇ ನಮ್ಮ ಮಾನಸಿಕ ರೋಗಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗೋದು. ನಿದ್ರೆ ತುಂಬ ಸಾಮಾನ್ಯವಾದಂತಹ ವಿಷಯ ಅದು. ಆದರೆ ಎಷ್ಟು ಪ್ರಮಾಣದಲ್ಲಿ ನಿದ್ದೆ ಮಾಡ್ತೀವಿ ಅನ್ನೋದು ನಮ್ಮ ಮಾನಸಿಕ ಸ್ಥಿಮಿತ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ನಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯೋಗಿಗಳಿಗೂ ಕೂಡ ಯುಕ್ತ ಆಹಾರದ ಜೊತೆಗೆ ಯುಕ್ತ ಪ್ರಮಾಣದಲ್ಲಿ ನಿದ್ರೆ ಕೂಡ ಸಿಗಬೇಕು. ಹಾಗಂತ ಉಪವಾಸವನ್ನೇ ಮಾಡಬಾರ್ದಾ? ಖಂಡಿತ ಮಾಡಬೇಕು. ನಾವು ಪ್ರತಿ ತಿಂಗಳು 2 ದಿನ ಉಪವಾಸ ಮಾಡ್ತೀವಿ. ಯಾವ ದಿನ ಅದು? ಏಕಾದಶಿ ಅಂತ ನಾವು ವ್ರತವನ್ನು ಕೈಗೊಳ್ತೀವಿ. ಏಕಾದಶಿ ಪದದ ಅರ್ಥ 11 ಅಂತ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅದರ ನಂತರದ 11ನೇ ದಿನವನ್ನು ನಾವು ಏಕಾದಶಿ ಅಂತ ಆಚರಣೆ ಮಾಡೋದು. ಯಾಕೆ ಈ ದಿನ ತುಂಬ ಮುಖ್ಯ ಆಗತ್ತೆ? ಈ ದಿನ ನಾವು ಏನು ಮಾಡ್ತೀವಿ? ಉಪವಾಸ ಮಾಡ್ತೀವಿ. ಉಪವಾಸ ಅಂದ್ರೆ ಏನು ಅರ್ಥ? ಏನು ತಿಂದೇ ಇರೋದು ಅಂತ ಅರ್ಥ, ನಮ್ಮೆಲ್ರಿಗೂ ಗೊತ್ತಿರೋದು. ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡೋದು. ಅದ್ಭುತವಾಗಿ ಆಲ್ರೆಡಿ ಹೇಳಿಬಿಟ್ರು, ನನಗೆ ಅವಶ್ಯಕತೆಯೇ ಇಲ್ಲ ಅದನ್ನು ವಿಸ್ತಾರವಾಗಿ ಹೇಳೋಕೆ. ಭಗವಂತನ ಸಮೀಪದಲ್ಲಿ ವಾಸ ಮಾಡ್ತಾ ಆತನ ಸಾಮೀಪ್ಯವನ್ನು ಅನುಭವ ಪಡ್ಕೊಳ್ಳುವಂತಹ ಸೌಭಾಗ್ಯವನ್ನು ಕೊಡೋದು ನಮಗೆ ಏಕಾದಶಿ ದಿನ. ಹಾಗಾಗಿ ಆ ದಿನ ನಾವು ಉಪವಾಸ ಮಾಡ್ತೀವಿ, ಭಗವಂತನ ಹತ್ತಿರದಲ್ಲಿ ವಾಸ ಮಾಡ್ತೀವಿ. ಸೈಂಟಿಫಿಕ್ ಆಗಿ ನಾವು ಒಂದು ಅನಾಲಿಸಿಸನ್ನು ನೋಡ್ತಾ ಹೋಗೋಣ. ಹುಣ್ಣಿಮೆಯವರೆಗೂ, ಏಕಾದಶಿಯಿಂದ ಹುಣ್ಣಿಮೆವರೆಗೂ ಚಂದ್ರ ಭೂಮಿಯ ಹತ್ತಿರಕ್ಕೆ ಬರ್ತಾನೆ. ಇದೆಲ್ಲ ನಾವು ಕಣ್ಣಿಂದಲೇ ನೋಡಬಹುದಾದಂತಹ ಅನಾಲಿಸಿಸ್. ಚಂದ್ರ ಭೂಮಿಯ ಹತ್ತಿರಕ್ಕೆ ಬಂದಾಗ ಆತನ ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಪವರು ಸ್ಪೆಸಿಫಿಕಲಿ ನೀರಿನ ಮೇಲಾಗತ್ತೆ. ನಾವು ವೆದರ್ ರಿಪೋರ್ಟ್ನ ಹಾಕೊಂಡ್ರೆ ಟೈಡಲ್ ಎಫೆಕ್ಟ್ಸ್ ಹೇಗಿದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಸಮುದ್ರದ ಅಲೆಗಳು ಯಾವ ರೀತಿ ಏರುಪೇರಾಗ್ತಿದೆ ಅಂತ ಗೊತ್ತಾಗುತ್ತೆ. ಮೇಲಕ್ಕೆ ಅಲೆಗಳು ಏರ್ತಿರುತ್ತೆ. ಯಾಕಂದರೆ ಚಂದ್ರ ಹತ್ತಿರ ಬಂದಷ್ಟು ಸಮುದ್ರದ ನೀರುಗಳನ್ನು ತನ್ನ ಕಡೆಗೆ ಸೆಳೆಕೊಳ್ತಿರ್ತಾನೆ. ಹಾಗಾಗಿ ಆ ನೀರು ಏರ್ತಾ ಇರುತ್ತೆ ಮೇಲಕ್ಕೆ. ನಮ್ಮ ದೇಹ 60% ನೀರು, ನಮ್ಮ ಮೆದುಳು 70% ನೀರು. ಹಾಗಾಗಿ ಈ ಸಮಯದಲ್ಲಿ ನಾವು ಜಾಸ್ತಿ ಆಹಾರ ಸ್ವೀಕರಿಸ್ತಾ ಇದ್ರೆ ಆಹಾರದಲ್ಲಿರುವಂತಹ ನೀರಿನ ಅಂಶನ ನಮ್ಮ ದೇಹ ಎಳ್ಕೊಂಡು ಚಂದ್ರನ ಆ ಗುರುತ್ವಾಕರ್ಷಣೆಗೆ ಒಳಗಾಗಿ ರೋಗ ರುಜಿನಗಳನ್ನು ನಾವು ತಂದುಕೊಳ್ತೀವಿ. ಹಾಗಾಗಿ ಉಪವಾಸವನ್ನು ಮಾಡಬೇಕು. ಯಾಕೆ ಏಕಾದಶಿ ದಿನನೇ ಉಪವಾಸ ಮಾಡಬೇಕು? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಒಂದಿರುತ್ತೆ. ಅಂದರೆ ನಮ್ಮ ವಾತಾವರಣದಲ್ಲಿ ಎಷ್ಟರ ಮಟ್ಟಿಗೆ ಪ್ರೆಷರ್ ಇದೆ ಅಂತ. ಪ್ರೆಷರ್ ಜಾಸ್ತಿ ಇದ್ದರೆ ನಮ್ಮ ದೇಹಕ್ಕೆ ಜಾಸ್ತಿ ಶಕ್ತಿ ಬೇಕು, ಹಾಗಾಗಿ ಜಾಸ್ತಿ ಆಹಾರ ಬೇಕು. ಏಕಾದಶಿ ದಿನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಲ್ಮೋಸ್ಟ್ 0 ಇರುತ್ತೆ. ಹಾಗಾಗಿ ಉಪವಾಸ ಮಾಡೋದಕ್ಕೆ ಮಾಡಿಸಿದ ದಿನ ಅಂತ ಸೈಂಟಿಸ್ಟ್ಗಳು ಹೇಳಿರೋದು ಇದನ್ನು. ಅವತ್ತಿನ ದಿನ ನಾವು ಉಪವಾಸ ಮಾಡಿದ್ರೆ ನಮ್ಮ ಸಂಪೂರ್ಣ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದು ರೀಸೆಟ್ ಆಗುತ್ತೆ. ಮಷೀನ್ ಓಡ್ತಾನೇ ಇದ್ರೆ ಮಧ್ಯ ನಿಲ್ಲಿಸಲೇ ಇಲ್ಲ ಅಂದರೆ ತುಂಬ ಬೇಗ ಕೆಟ್ಟು ಹೋಗುತ್ತೆ. ಹಾಗಾಗಿ ಇದಕ್ಕೊಂದು ರೆಸ್ಟ್ ಬೇಕು, ರೀಸೆಟ್ ಬೇಕು. ಹಾಗಾಗಿ ನಾವು ಏಕಾದಶಿಯ ದಿನ ಉಪವಾಸವನ್ನು ಮಾಡ್ತೀವಿ. ಭಗವಂತನಿಗೆ ಸಂಪ್ರೀತಿಯಾಗಲಿ ಅನ್ನೋ ಕಾರಣಕ್ಕೆ ಯುಕ್ತ ಆಹಾರವನ್ನು ಸ್ವೀಕರಿಸಬೇಕು. ಏಕಾದಶಿಯ ದಿನಾನೇ ನಾವು ಉಪವಾಸವನ್ನು ಮಾಡಬೇಕು. ಅದು ಒಬ್ಬ ನಿಜ ಯೋಗಿಯ ಲಕ್ಷಣ ಆಗಿರುತ್ತೆ. ಅದನ್ನು ತಗೊಂಡು ಯುಕ್ತ ಪ್ರಮಾಣದಲ್ಲಿ ನಿದ್ರೆಯನ್ನು ಕೂಡ ಮುಗಿಸಿ ಯೋಗಕ್ಕೆ ಕೂತ್ರೆ ಅದು ನಮ್ಮ ಕ್ಷೇಮದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಮುಂದೆ ಏನು ಹೇಳ್ತಾರೆ ನೋಡೋಣ. ಅವನೊಬ್ಬನ ನಿಯತ ಚಿತ್ತವು ಪಾವನಾತು ಮನಲ್ಲಿಯೇ ಸದ್ಭಾವದಿ ನೆಲೆಸಿಹುದು ಬಳಿಕ ವಿರಕ್ತನಾದವನು ಈ ವಿವಿಧ ವಿಷಯಗಳನ್ನು ನೆರೆಹೇವದಿಂದ ಆಗ ಬಿಟ್ಟಿಹ ಭಾವ ನೆಲೆಗೊಂಡಾಗಲೂ
ಆಹಾರದ ನಂತರ ಯೋಗಿ ಏನನ್ನ ಮಾಡಬೇಕು ಅಂತ ಭಗವಂತ ತಿಳಿಸ್ಕೊಡ್ತಿದ್ದಾನೆ. ಆತ ವಿರಕ್ತನಾಗಬೇಕು ಅಂತ ಹೇಳ್ತಿದ್ದಾನೆ. ಆಹಾರದ ನಂತರ ವಿರಕ್ತಿಯನ್ನು ಪಡ್ಕೊಳ್ಳೋದು ಹೇಗೆ? ಸಮರ್ಪಣಾ ಭಾವ ಬಂದರೆ ನಾವು ವಿರಕ್ತಿಯನ್ನು ಸ್ವಾಭಾವಿಕವಾಗಿ ರೂಢಿಸ್ಕೊಳ್ಬಹುದು. ಕೃಷ್ಣನ ಪೂಜೆಯನ್ನು ಎಲ್ಲರೂ ಮಾಡ್ತೀವ, ದೇವರ ಪೂಜೆಯನ್ನು ಎಲ್ಲರೂ ಮಾಡ್ತೀವ, ಅರ್ಪಣೆಯನ್ನು ಕೂಡ ಮಾಡ್ತೀವ ನೈವೇದ್ಯ ಅಂತ. ಪುರಿ ಜಗನ್ನಾಥ ದೇವಸ್ಥಾನ ಇದೆ ಒಡಿಶಾದಲ್ಲಿ. ಅಲ್ಲಿ ಪ್ರತಿನಿತ್ಯ ಭಗವಂತನಿಗೆ 56 ವಿಧಗಳ ನೈವೇದ್ಯವನ್ನು ಕೊಡ್ತಾರೆ. ಭೋಜನ ಪ್ರಿಯ ಜಗನ್ನಾಥ ಅಲ್ಲಿ. ಆ ಥರ ಎಲ್ಲ ಕಡೆ ನೈವೇದ್ಯಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಮನೆಯಲ್ಲಿ ಕೂಡ ದೇವರ ಪೂಜೆ ಮಾಡಿದಾಗ ನಮ್ಮ ಯಥಾಶಕ್ತಿ ಏನು ಸಾಧ್ಯವೋ ಅದನ್ನು ನೈವೇದ್ಯ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಏನನ್ನ ಅರ್ಪಣೆ ಮಾಡಬೇಕು ಅದನ್ನು ನೀವು ಕೃಷ್ಣನಿಗೆ ಕೇಳಿದ್ರೆ ಆತ ಏನು ಹೇಳ್ತಾನೆ ಗೊತ್ತಾ? ಇವಾಗ ಗಣೇಶ ಹಬ್ಬ ಬಂತು ಅಂದರೆ ನಾವೆಲ್ಲ ಕಡುಬು ಮಾಡಬೇಕು, ಮೋದಕಗಳನ್ನ ಮಾಡಬೇಕು. ಲಕ್ಷ್ಮೀ ಪೂಜೆ ಮಾಡ್ತಿದ್ದೀವಿ ಅಂದರೆ ಹೋಳಿಗೆ ಆಗಬೇಕು. ಇದೆಲ್ಲ ನಾವು ಒಂದಷ್ಟು ರೂಢಿಯಲ್ಲಿ ತಗೊಂಡು ಬಂದಿದ್ದೀವಿ. ಕೃಷ್ಣನ ಪೂಜೆಗೆ ಆ ಥರ ಏನು ಸ್ಪೆಷಲ್ಲು ಅಂತ ಕೃಷ್ಣನ್ನೇ ಕೇಳಿದ್ರೆ ಆತ ಏನು ಉತ್ತರ ಕೊಡ್ತಾನೆ ಗೊತ್ತಾ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಿಯತಾತ್ಮನಃ ಅಂತ ಭಗವಂತ ಹೇಳ್ತಾನೆ. ಜಾಸ್ತಿ ಏನು ಕೊಡಬೇಡ, ಒಂದು ಪತ್ರ, ಒಂದು ಎಲೆ, ತುಳಸಿ ಪುಷ್ಪ, ತುಳಸಿ ಪತ್ರ, ಪುಷ್ಪಂ ಯಾವುದೋ ಒಂದು ಹೂವು, ನಿಮ್ಮ ಮನೆಯಲ್ಲೇ ಬಿಡುವಂತಹ ಹೂವು. ಅದಕ್ಕೋಸ್ಕರ ನೀವು ಪಕ್ಕದ ಮನೆಯವರಿಗೆ ರಾತ್ರಿ ಹೋಗಿ ಕದ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಹೂವು ಬಿಟ್ಟರೆ ಅದನ್ನು ತೆಗೆದಿಡಬಹುದು. ಅದು ಇಲ್ಲಾಂದರೆ ತುಳಸಿ ಪತ್ರವನ್ನು ಇಡಬಹುದು. ಪತ್ರಂ ಪುಷ್ಪಂ ಫಲ, ಯಾವುದೋ ಒಂದು ಫಲವನ್ನು ನೈವೇದ್ಯ ಮಾಡ್ಬೋದು. ಇದು ಯಾವುದೋ ಇಲ್ವಾ, ನೀರನ್ನು ಇಟ್ಬಿಟ್ರು ಆತ ಸಂಪ್ರೀತಿಯನ್ನು ಪಡ್ಕೊಂಡು ಬಿಡ್ತಾನೆ. ಆದರೆ ತದಹಂ ಭಕ್ತ್ಯುಪಹೃತಂ, ಭಕ್ತಿಯಿಂದ ಅದನ್ನು ಇಡಬೇಕು ಅಂತ. ಒಂದೊಂದು ಉದಾಹರಣೆಯನ್ನು ನಾವು ಭಗವಂತ ಮೆನ್ಷನ್ ಮಾಡೋ ಒಂದೊಂದು ಆಬ್ಜೆಕ್ಟ್ಗಳಿಗೆ ತಗೊಳ್ಬಹುದು. ನೋಡ್ತಾ ಹೋಗೋಣ. ಮೊದಲನೇದು ಪತ್ರ. ತುಳಸಿ ಪತ್ರಕ್ಕೆ ಏನು ಉದಾಹರಣೆ ನಮ್ಮ ಪುರಾಣಗಳಲ್ಲಿ ಸಿಗತ್ತೆ ಅಂದರೆ, ಚೋಳರಾಜ ಇದ್ದ ಗೊತ್ತಾ? ಚೋಳರಾಜ ಭಗವಂತನ ಪೂಜೆಯನ್ನು ಹೇಗೆ ಮಾಡ್ತಿದ್ದ, ನಾರಾಯಣನ ಪೂಜೆಯನ್ನು ಅಂದರೆ ಚಿನ್ನದ ವಜ್ರ ವೈಡೂರ್ಯಗಳಿಂದ ಕೂಡಿದಂತಹ ಆಭರಣಗಳನ್ನು ಹಾಕಿ ಆತ ನಾವು ಯಾವಾಗ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳ್ತೀವೋ ಎಲ್ಲ ವಿಧದ ಪರಿಮಳ ಪತ್ರ ಪುಷ್ಪಗಳನ್ನು ತಂದು ಅರ್ಪಣೆ ಮಾಡ್ತಿದ್ದ. ರತ್ನ ಖಚಿತವಾದಂತಹ ಆಭರಣಗಳನ್ನು ದೇವರಿಗೆ ಹಾಕ್ತಿದ್ದ. ಆದರೆ ಆತನ ಊರಲ್ಲೇ ಒಬ್ಬ ವಿಷ್ಣುದಾಸ ಅನ್ನುವಂತಹ ಸಾಮಾನ್ಯ ಭಕ್ತ ಇದ್ದ. ಆತನ ಹತ್ರ ಜಾಸ್ತಿ ಏನೂ ಇರಲಿಲ್ಲ. ಹಾಗಾಗಿ ಆತ ದಿನ ತುಳಸಿ ಪತ್ರದಿಂದ ಪೂಜೆಯನ್ನು ಮಾಡ್ತಿದ್ದ. ಚಿನ್ನದ ಆಭರಣಗಳಿಂದ ಪೂಜೆ ಮಾಡಿದ ವಿಷ್ಣುದಾಸನಿಗೆ ಸಿಗದೇ ಇರೋ ಸಿದ್ಧಿ ಕೇವಲ ತುಳಸಿ ಪತ್ರಗಳಿಂದ ಪ್ರೇಮ ಭಕ್ತಿ ಭಾವದಿಂದ ತುಂಬಿ ಅರ್ಪಣೆ ಮಾಡಿದ ವಿಷ್ಣುದಾಸನಿಗೆ ಸಿಕ್ಬಿಡುತ್ತೆ. ಚೋಳರಾಜನಿಗೆ ಆ ಸಿದ್ಧಿ ಸಿಗಲಿಲ್ಲ, ವಿಷ್ಣುದಾಸನಿಗೆ ಆ ಸಿದ್ಧಿ ಸಿಗುತ್ತೆ. ಇದು ಪತ್ರಕ್ಕೆ ಉದಾಹರಣೆ. ಮುಂದಿಂದು ಯಾವುದು? ನೀವೆಲ್ಲ ಮಲ್ಕೊಂಡ್ರ ಇಲ್ವಾ ಅಂತ ನೋಡೋಕ್ಕೆ. ಪುಷ್ಪ. ಪುಷ್ಪದ ಅರ್ಪಣೆ ಯಾವುದು ಉದಾಹರಣೆಯನ್ನು ಪಡ್ಕೊಳ್ಳೋದು ಅಂದರೆ, ನಾವು ಹಲವಾರು ಬಾರಿ ಭಗವಂತನ ಕಥೆಗಳನ್ನ ಕೇಳ್ತೀವಿ. ಅದರಲ್ಲಿ ತುಂಬ ನಮಗೆ ಮನಸ್ಸಿಗೆ ಹತ್ತಿರ ಆಗುವಂತಹ ಕಥೆ ಅಂದರೆ ಒಂದು ಆನೆಯ ಕಥೆ. ಎಲ್ಲರೂ ಕೂಡ ದೇವರ ಭಕ್ತಿಯನ್ನು ಬೆಳೆಸ್ಕೊಳ್ಳೋದು ಮಾನವ ಶರೀರದಲ್ಲಿ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮ ವೇತಿ ತತ್ವತಃ ಅಂತ ದೇವರು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಮನುಷ್ಯನಾಗಿ ಹುಟ್ಟೋದೇ ಒಂದು ಪುಣ್ಯ. ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೂ ಸಾವಿರಾರು ಜನರಲ್ಲಿ ಯಾರೋ ಒಬ್ಬರು ಮಾತ್ರ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ನಾನು ಯಾಕೆ ಜನ್ಮ ತಾಳಿರೋದು, ನನ್ನ ಉದ್ದೇಶ ಏನು ಅಂತ ಯೋಚನೆ ಮಾಡೋದು. ಹಾಗೆ ಯೋಚನೆ ಮಾಡೋ ಸಾವಿರಾರು ಜನರಲ್ಲಿ ಯಾರೋ ಒಬ್ಬರು ಮಾತ್ರ ಭಕ್ತಿಯಲ್ಲಿ ತೊಡಕೊಂಡು ಭಗವಂತನ ಕಡೆ ಮುಖವನ್ನು ಮಾಡಿ ಆತನಿಗೆ ನಮಸ್ಕಾರ ಮಾಡೋದು. ನಾವೆಲ್ಲರೂ ಭಕ್ತರಾಗಿದ್ದೀವಿ ಅಂದರೆ ಎಷ್ಟು ಸೌಭಾಗ್ಯ ನಮ್ಮದು. ಸಾವಿರರಲ್ಲಿ ಒಬ್ಬರು ನಾವೆಲ್ಲರೂ ಅಂತ ಭಗವಂತನೇ ತಿಳಿಸ್ಕೊಡ್ತಿದ್ದಾನೆ. ಅದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಹಾಗೆ ಭಕ್ತಿಯನ್ನು ಮನುಷ್ಯರು ಮಾತ್ರ ಮಾಡೋದು ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಒಂದು ಪ್ರಾಣಿ ಆನೆಯಾಗಿ ಹುಟ್ಟಿದ್ರು, ಜಡದೇಹವನ್ನು ಇಟ್ಕೊಂಡಿದ್ರು, ಒಂದು ಸರೋವರಕ್ಕೆ ಹೋಗುತ್ತೆ. ಆ ಸರೋವರದಲ್ಲಿ ತನ್ನ ಬಂಧು ಮಿತ್ರರನ್ನೆಲ್ಲ ಕರ್ಕೊಂಡು ಹೋಗುತ್ತೆ. ಹಾಗೆ ಸರೋವರದಲ್ಲಿ ಆಟ ಆಡ್ತಿರುವಾಗ ಒಂದು ಮೊಸಳೆ ಬಂದು ಅದರ ಕಾಲು ಹಿಡ್ಕೊಂಡ್ಬಿಡುತ್ತೆ. ಏನು ಈ ಆನೆ ಹೆಸರು ಗೊತ್ತಾಯ್ತಾ? ಗಜೇಂದ್ರ. ಗಜೇಂದ್ರನ ಕತೆ ಶ್ರೀಮದ್ ಭಾಗವತ ವರ್ಣನೆ ಮಾಡುತ್ತೆ. ಆತನ ಕಾಲು ಆ ಮೊಸಳೆ ಹಿಡ್ಕೊಂಡು ಬಿಟ್ಟಾಗ 1000 ವರ್ಷಗಳು ಹಿಡ್ಕೊಂಡು ಎಳೀತಂತೆ ಆ ಮೊಸಳೆ. ಆನೆ ಭೂಮಿ ಮೇಲಿದ್ರೆ ಅದರ ಶಕ್ತಿ ಜಾಸ್ತಿ, ನೀರಿನಲ್ಲಿ ಆನೆಯ ಶಕ್ತಿ ಕಡಿಮೆ. ನೀರಿನಲ್ಲೇ ವಾಸ ಮಾಡೋ ಪ್ರಾಣಿ ಮೊಸಳೆ, ಹಾಗಾಗಿ ಅದಕ್ಕೆ ನೀರಿನಲ್ಲಿ ಶಕ್ತಿ ಜಾಸ್ತಿ. ಅದು ಎಳೆಯೋದಕ್ಕೆ ಶುರು ಮಾಡ್ತಂತೆ. ಇದು ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದೆ, ಆಗ್ತಾನೇ ಇಲ್ಲ. ಎಲ್ಲ ಬಂಧು ಮಿತ್ರರೆಲ್ಲ ಬಂದಿದ್ದಾರೆ, ಒಂಟಿಯಾಗೇನೂ ಬಂದಿಲ್ಲ.
ಆದರೂ ಬಂಧು ಮಿತ್ರರು ಯಾರೂ ಸಹಾಯ ಮಾಡೋಕ್ಕಾಗ್ತಿಲ್ಲ. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. 1000 ವರ್ಷ ಅಂತೆ. ಇಷ್ಟು ವರ್ಷಗಳಾದಮೇಲೆ ಒಂದು ಕ್ಷಣದಲ್ಲಿ ಆತನಿಗೆ ನೆನಪಾಗತ್ತೆ, ನಾನು ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಅನ್ನೋ ರಾಜ ಆಗಿದ್ದೆ, ಶಾಪಗ್ರಸ್ತನಾಗಿ ನಾನು ಭಕ್ತಿಯನ್ನು ಆಚರಣೆ ಮಾಡಿದ್ದೆ, ಆದರೂ ಶಾಪಗ್ರಸ್ತನಾಗಿ ಇವಾಗ ಬಂದ್ಬಿಟ್ಟಿದ್ದೀನಿ ಆನೆಯ ಶರೀರಕ್ಕೆ. ಇವಾಗಾದರೂ ಇವರನ್ನೆಲ್ಲ ನನ್ನವರು ಅಂತ ಕರೆಯೋದನ್ನು ಬಿಟ್ಟು ಶಾಶ್ವತವಾಗಿ ನನ್ನವನು ಅಂತ ಕರೆಯುವಂತಹ ಭಗವಂತನನ್ನ ಆದಿಮೂಲ ಅಂತ ಕರೆದ ಅಷ್ಟೇ. ಕರೆದು ಮುಗಿಸಿಲ್ಲ. ಲಕ್ಷ್ಮಿಗೂ ಹೇಳದೆ ಭಗವಂತ ಓಡೋಡಿ ಬಂದುಬಿಟ್ಟು ಸುದರ್ಶನ ಚಕ್ರವನ್ನ ಆ ಮೊಸಳೆ ಮೇಲೆ ಪ್ರಹಾರ ಮಾಡಿ ಈತನಿಗೆ ಮೋಕ್ಷವನ್ನ, ಸಾರೂಪ್ಯ ಮೋಕ್ಷ, ಭಗವಂತನದ್ದೇ ರೂಪವನ್ನು ಕೊಟ್ಟುಬಿಡ್ತಾನೆ. ಅದು ಗಜೇಂದ್ರ ಮೋಕ್ಷದ ಕತೆ. ಇದು ಯಾವುದಕ್ಕೆ ಉದಾಹರಣೆ? ಪುಷ್ಪಕ್ಕೆ. ಆ ಸರೋವರದಲ್ಲೇ ಇದ್ದಂತಹ ಒಂದು ಕಮಲದ ಪುಷ್ಪವನ್ನು ಎತ್ತುಕೊಂಡು ಆದಿಮೂಲ ಅಂತಾನೆ, ಅಷ್ಟಕ್ಕೆ ಭಗವಂತ ಬಂದ್ಬಿಟ್ಟ. ಪುಷ್ಪಕ್ಕೆ ಉದಾಹರಣೆ ಇದು. ಪತ್ರ ಆಯಿತು, ಪುಷ್ಪ ಆಯಿತು, ಫಲಂ. ಫಲಕ್ಕೆ ತುಂಬ ಉದಾಹರಣೆಗಳು ಸಿಗತ್ತೆ. ಒಂದು ಶ್ರೀಮದ್ ರಾಮಾಯಣದಲ್ಲಿ ಸಿಗುವಂತಹ ಉದಾಹರಣೆ ಅಂದರೆ, ಹಲವಾರು ವರ್ಷಗಳ ಕಾಲ ರಾಮ ಬರಲಿ 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 ಅಂತ ಕಾಯ್ತಾ ಒಳ್ಳೊಳ್ಳೆ ಫಲಗಳನ್ನು ಆರಿಸಿಟ್ಕೊಂಡಿರ್ತಾಳೆ. ಯಾರದು? ಶಬರಿ. ಆ ಭಕ್ತೆ ಕೊನೆಗೂ ರಾಮ ಬಂದಾಗ ಎಷ್ಟು ಪ್ರೀತಿಯಿಂದ ಹಣ್ಣುಗಳನ್ನು ತಿನ್ನಿಸ್ತಾಳೆ. ರಾಮನ ಮುಂದೆ ಗುಹ, ಆತನ ಮಿತ್ರ, ತುಂಬ ವಿಧಗಳ ಭಕ್ಷ್ಯ ಭೋಜ್ಯಗಳನ್ನ ತಂದಿಡ್ತಾನೆ. ಆದರೆ ರಾಮ ಏನು ಹೇಳ್ತಾನೆ? ನಾನು ಒಬ್ಬ ಸನ್ಯಾಸಿಯ ಜೀವನವನ್ನು ನಡೆಸ್ತಿದ್ದೀನಿ, ಹಾಗಾಗಿ ನಾನು ಈ ಭಕ್ಷ್ಯಗಳನ್ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಅದೇ ಶಬರಿ ಸಣ್ಣ ಫಲವನ್ನು ಕೊಡ್ತಾಳೆ, ಅದನ್ನು ಅಷ್ಟು ಪ್ರೀತಿಯಿಂದ ತಗೊಳ್ತಾನೆ. ಇದು ಫಲದ ಅರ್ಪಣೆ. ಕೃಷ್ಣನ ಕಥೆಯಲ್ಲೂ ಫಲದ ಅರ್ಪಣೆ ಬರುತ್ತೆ. ಒಬ್ಬಳು ಹಣ್ಣು ಮಾರೋಳು ಹಣ್ಣುಗಳನ್ನೆಲ್ಲ, ಮಾವಿನ ಹಣ್ಣು ಸೀಸನ್ ಅದು, ಒಳ್ಳೆ ಆಲ್ಫಾನ್ಸೋ ಮಾವಿನ ಹಣ್ಣುಗಳನ್ನ ತೊಗೊಂಡು ಬಂದಿದ್ದಾಳೆ. ಆಕೆ ತಗೊಂಡು ಬಂದು ನಂದ ಮಹಾರಾಜನಿಗೆ ಕೊಡ್ತಿದ್ದಾಳೆ. ನಂದ ಮಹಾರಾಜ ಅಲ್ಲಿ ಎಲ್ಲ ಗೋಪಾಲಕರಿಗೆ ಆತನೇ ಹೆಡ್. ಹಾಗೆ ಮೊದಲು ಅವರ ಮನೆಗೆ ಬರೋದು ಆಕೆ, ಬಂದು ಮಾವಿನ ಹಣ್ಣನ್ನು ಮಾರ್ತಿದ್ದಾಳೆ. ಆವಾಗ ಬಾರ್ಟರ್ ಸಿಸ್ಟಮ್, ಕೊಟ್ಟು ತಗೊಳ್ಳೋದು ಅಂತ, ಹಣ ಇರಲಿಲ್ವಲ್ಲ. ಹಾಗಾಗಿ ನಂದ ಮಹಾರಾಜ ಒಂದು ಬುಟ್ಟಿ ಧಾನ್ಯವನ್ನು ಕೊಡ್ತಾನೆ, ಒಂದು ಬುಟ್ಟಿ ಹಣ್ಣನ್ನು ಆ ಮಾರೋಳಿಂದ ಇಸ್ಕೊಳ್ತಾನೆ. ಪುಟ್ಟ ಕೃಷ್ಣ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಅಪ್ಪ ಏನು ಮಾಡ್ತಾ ಇದ್ದಾರೆ ಅಂತ. ತುಂಬ ಆಸಕ್ತಿ ಆತನಿಗೆ, ಅಪ್ಪ ಮಾಡೋದೆಲ್ಲ ಮಾಡಬೇಕು ಅಂತ. ಅದಕ್ಕೆ ಹೋಗ್ತಾನೆ, ಹೋಗ್ತಾನೆ ಸ್ಟೋರ್ ರೂಮ್ಗೆ. ಹೋಗ್ಬಿಟ್ಟು ಎಲ್ಲ ಧಾನ್ಯಗಳನ್ನ ಇಟ್ಟಿರ್ತಾರಲ್ಲ, ಇಟ್ಟಿಟ್ಟೆ ಕೈಗಳು, ಕರಾರವಿಂದೇನ ಪದಾರವಿಂದಂ, ಇವಾಗಷ್ಟೇ ಹೇಳಿದೆ ಅಲ್ವಾ, ಅರವಿಂದದಂಥ ಪುಟ್ಟ ಪುಟ್ಟ ಕೈಗಳು ಆತನದ್ದು. ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಧಾನ್ಯಗಳನ್ನ ಎತ್ಕೊಂಡು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಾಕೊಂಡು ಓಡೋಡಿ ಬರ್ತಾ ಇದ್ದಾನೆ. ಬರುವಾಗ ಮುಷ್ಟಿ ಕೂಡ ಗಟ್ಟಿಯಾಗಿಲ್ಲ, ಎಷ್ಟೊಂದು ಅಲ್ಲೇ ಬಿದ್ದೋಗಿದೆ ದಾರಿಯಲ್ಲಿ. ಬಂದು ನೋಡ್ತಾನೆ, ಅಯ್ಯೋ ಇಷ್ಟೇ ಇರೋದು, ಅಪ್ಪ ಅಷ್ಟು ಕೊಟ್ಟರು, ನಾನು ಇಷ್ಟೇ ತಂದಿರೋದು, ಏನು ಮಾಡಲಿ, ಹಣ್ಣೋಳು ನನಗೆ ಹಣ್ಣು ಕೊಡೋದೇ ಇಲ್ಲವೇನೋ ಅಂತ ಆತ ಯೋಚನೆ ಮಾಡ್ತಿರ್ತಾನೆ. ಆವಾಗ ಆಕೆ ಏನು ಹೇಳ್ತಾಳೆ ಗೊತ್ತಾ? ಕೃಷ್ಣ, ನನಗೆ ನಿನ್ನ ಧಾನ್ಯಗಳು ಯಾಕೋ ಬೇಕು, ನನಗೆ ನೀನು ಬೇಕು. ನೀನು ಇದ್ದರೆ ನನಗೆ ಈ ಧಾನ್ಯಗಳೆಲ್ಲ ಯಾವ ಲೆಕ್ಕ, ನಿನ್ನ ಪ್ರೀತಿ ನನಗೆ ಬೇಕು, ಇಷ್ಟೇ ಧಾನ್ಯಗಳನ್ನ ಕೊಡು ಸಾಕು, ಎಷ್ಟು ಬೇಕೋ ಅಷ್ಟು ಹಣ್ಣನ್ನ ತಗೋ ಅಂದ್ಬಿಟ್ಟು ಆ ಕೈಗಳಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಣ್ಣುಗಳು ಕೊಡ್ತಾಳಂತೆ. ಕೊಟ್ಟು ಈ ಕಡೆ ತಿರುಗೋ ಅಷ್ಟರಲ್ಲಿ ಹಣ್ಣಿನ ಬುಟ್ಟಿ ಎಲ್ಲ ಚಿನ್ನದ ಆಭರಣಗಳಾಗಿ ಬದಲಾಗ್ಬಿಟ್ರಂತೆ. ಅದು ಕೃಷ್ಣನಿಗೂ ಬೇಕಾಗಿದ್ದು ಅದೇ. ನಾವು ಯಾವಾಗಲೂ ದೇವಸ್ಥಾನದಲ್ಲಿ ಹೋಗಿ ಏನನ್ನ ಬೇಡ್ಕೊಳ್ತೀವಿ? ಇಷ್ಟುದ್ದ ಲಿಸ್ಟ್ ಇಟ್ಕೊಂಡು ಹೋಗಿರ್ತೀವಿ. ಕೃಷ್ಣ, ಬರೋ ತಿಂಗಳು ನನ್ನ ಮಗಳ ಮದುವೆ ಇದೆ, ಚೆನ್ನಾಗಿ ಮಾಡಿಸ್ಕೊಟ್ಬಿಡು. ಆಮೇಲೆ ಊಟಕ್ಕೆ ಬಂದವರು ಯಾರೂ ಆಕ್ಷೇಪಣೆ ಮಾಡಬಾರ್ದು, ಇದು ಕಡಿಮೆ ಆಗಿತ್ತು, ಅದು ಜಾಸ್ತಿ ಆಗಿತ್ತು ಅಂತ, ಎಲ್ಲ ಚೆನ್ನಾಗಾಗಬೇಕು, ನೋಡ್ಕೊಂಬಿಡು. ಆತನ ಹತ್ರ ನಾನು ಇದೆಲ್ಲ ನೀನು ಚೆನ್ನಾಗಿ ಮಾಡಿಸಿದ್ರೆ 1001 ರೂಪಾಯಿ ಕಾಣಿಕೆ ಹಾಕ್ತೀನಿ. ಟ್ರೇಡು ಕೃಷ್ಣನಿಗೆ, ಆತ ಲಕ್ಷ್ಮೀಪತಿ, ಆತನಿಗೆ ನಾವು ದುಡ್ಡು ಕೊಡ್ತೀವಂತೆ. ಇದು ನಾವೆಲ್ಲರೂ ಮಾಡೋದು. ಭಗವಂತನಿಗೆ ಕೊಟ್ಟು ಇಸ್ಕೊಳ್ತೀನಿ ನಾನೇನೋ, ನನ್ನ ಹತ್ರನೇ ಎಲ್ಲ ಇರೋದು ಅನ್ನೋಂತಹ ಗರ್ವದಿಂದ ಭಗವಂತನ ಹತ್ರ ಹೋಗ್ತೀವಿ. ಆದರೆ ಯಾವತ್ತಾದರೂ ನಾವು ಹೋಗ್ಬಿಟ್ಟು, ಭಗವಂತ ನನಗೆ ಇಷ್ಟನ್ನೆಲ್ಲ ಕೊಟ್ಟಿದೆಯಲ್ಲ ನೀನು, ನಾನು ಯಾವತ್ತೂ ಇಷ್ಟನ್ನೆಲ್ಲ ಕೇಳಲೇ ಇಲ್ಲ, ಆದರೂ ಇಷ್ಟೆಲ್ಲ ಕೊಟ್ಬಿಟ್ಟೆ, ಇನ್ನು ಸಾಕು, ನನಗೆ ಇಷ್ಟೊಂದೆಲ್ಲ ಬೇಡ, ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು. ಅದನ್ನು ನಾವು ಯಾವಾಗ ಕೇಳ್ತೀವೋ ನಾವು ಕೇಳದೇ ಇರೋದನ್ನೂ ಕೊಟ್ಬಿಡ್ತಾನೆ ಕೃಷ್ಣ. ಅದಕ್ಕೆ ಇದೇ ಉದಾಹರಣೆ. ಇದು ಫಲದ ಅರ್ಪಣೆ. 4ನೇದು ತೋಯಚ, ನೀರು. ರಂತಿದೇವ ಅನ್ನೋ ಒಬ್ಬ ರಾಜನ ಕಥೆ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಹಾಗೆ ಆತ ಒಂದು ಬಾರಿ ಏಕಾದಶಿ ವ್ರತದಿಂದ ಉಪವಾಸವನ್ನು ಶುರು ಮಾಡಿರ್ತಾನೆ. ಹಲವಾರು ದಿನಗಳ ಕಾಲ ಆತ ಉಪವಾಸ ಮಾಡಿರ್ತಾನೆ. ಭಗವತ್ ಪ್ರೀತ್ಯರ್ಥವಾಗಿ ತುಂಬ ದಿನಗಳವರೆಗೂ ಆತ ಉಪವಾಸವನ್ನು ಮಾಡಿರ್ತಾನೆ. ಅವಾಗಷ್ಟು ಶಕ್ತಿ ಕೂಡ ಇರೋದು. ಕೊನೆಗೆ ಊಟ ಮಾಡೋಣ ಅಂತ ಇಟ್ಕೊಂಡಿರ್ತಾನೆ. ಯಾರೋ ಪಾಪ ಹಸಿದವರು ಬಂದು ಕೇಳ್ತಾರೆ ಅಂತ ಊಟವನ್ನು ಕೊಟ್ಬಿಡ್ತಾನೆ. ಆಮೇಲೆ ನೀರಾದರೂ ಇರುತ್ತೆ, ಅದನ್ನಾದ್ರೂ ಕುಡಿಯೋಣ ಅಂತ ಒಂದೇ ಲೋಟ ನೀರು ಇಟ್ಕೊಂಡಿರ್ತಾನೆ.
ತುಂಬ ಬಾಯಾರಿರುವಂತಹ ನಾಯಿಗಳು ಬರುತ್ತೆ. ಆ ನಾಯಿ ನೋಡಿ ಕನಿಕರ ಬಂದ್ಬಿಟ್ಟು ಈತ ನೀರನ್ನು ಕೂಡ ಧಾರೆ ಎರೆದು ಬಿಡ್ತಾನೆ. ಆದರೆ ಯಾರು ಆ ನಾಯಿಯ ರೂಪದಲ್ಲಿ, ಆ ಹಸಿದವರ ರೂಪದಲ್ಲಿ ಬಂದಿದ್ರು ಅವರೆಲ್ಲ ದೇವತೆಗಳು. ಭಗವಂತನ ಸಂಪ್ರೀತಿಯನ್ನು ಆತ ನೀರನ್ನು ಧಾರೆ ಎರೆದು ಪಡ್ಕೊಳ್ತಾನೆ. ಅದು 4ನೇದು ನೀರಿನ ಅರ್ಪಣೆ. ಇದೆಲ್ಲ ಪುರಾಣಗಳಲ್ಲಿ ಬರುವಂತಹ ಉದಾಹರಣೆಗಳು. ಆದರೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳೋದಕ್ಕೆಲ್ಲ ಆಧ್ಯಾತ್ಮಿಕ ಉದಾಹರಣೆಗಳು ಕೂಡ ಇದೆ. ಮೊದಲನೇದು ಪತ್ರ. ಸಂಪೂರ್ಣ ಜಗತ್ತು ಒಂದು ವೃಕ್ಷ. ಆ ವೃಕ್ಷದ ಎಲೆಗಳು, ಪತ್ರಗಳು ಯಾವುದು ಅಂದರೆ ವೇದಗಳು. ಯಾವ ವ್ಯಕ್ತಿ ಎಲ್ಲ ವೇದಗಳನ್ನು ಗ್ರಹಿಸ್ತಾ ಅದರ ಮಧುರ ರಸವನ್ನು ಪಾನ ಮಾಡ್ತಾ ಸಜ್ಜನರಿಗೆ ಅದನ್ನು ಹರಡ್ತಾನೋ ಆತ ಪತ್ರದ ಅರ್ಪಣೆ ಮಾಡ್ದ ಅಂತ. ಮುಂದಿನದ್ದು ಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಸತ್ಯ ಪುಷ್ಪಂ ವಿಶೇಷತಃ ಜ್ಞಾನ ಪುಷ್ಪಂ ತಪಃ ಪುಷ್ಪಂ ಕ್ರಿಯಾ ಪುಷ್ಪಂ ತಥೈವ ಚ ಕೊನೆಗೆ ಧ್ಯಾನ ಪುಷ್ಪ 8ನೇ ಪುಷ್ಪ ಅಂತ ಹೇಳ್ತಾರೆ. ಭಗವಂತನಿಗೆ ಯಾವ ಹೂವನ್ನು ಅರ್ಪಣೆ ಮಾಡಬೇಕು? ಕಮಲ ಕೇಳೋದಿಲ್ಲ ಆತ, ಪಾರಿಜಾತನೇ ಆಗಬೇಕು ಅಂತ ಕೇಳೋದಿಲ್ಲ, ಶಾವಂತಿಗೆ ಕೇಳೋದಿಲ್ಲ, ಯಾವುದಿಟ್ಟರೂ ಸ್ವೀಕರಿಸ್ತಾನೆ. ಆದರೆ ಯಾವುದು ಒಳ್ಳೆಯದು? 8 ಪುಷ್ಪಗಳನ್ನು ಶಾಸ್ತ್ರಗಳು ಹೇಳುತ್ತೆ. ಮೊದಲನೇದು ಅಹಿಂಸೆ. ಅಹಿಂಸೆಯನ್ನು ಪರಮಧರ್ಮ ಅಂತ ಕರಿತೀವಿ. ಹಾಗಾಗಿ ಅದು ನಾವು ಅರ್ಪಣೆ ಮಾಡಬೇಕಾದ ಮೊದಲ ಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ. ಇಲ್ಲಿ ಯೋಗಿಗೆ ಭಗವಂತ ಹೇಳೋದೇ ಅದನ್ನು, ನಿನ್ನ ಇಂದ್ರಿಯಗಳನ್ನು ನಿನ್ನ ನಿಗ್ರಹದಲ್ಲಿಟ್ಕೋ, ನಿಯಂತ್ರಣದಲ್ಲಿಟ್ಕೋ. ಅದನ್ನು ಮಾಡಿದ್ರೆ 2ನೇ ಪುಷ್ಪ ಅರ್ಪಣೆ ಡನ್. 3ನೇದು ಎಲ್ಲ ಜೀವಿಗಳಲ್ಲಿ ದಯೆಯನ್ನು ಇಟ್ಕೊಳ್ಳೋದು, ಸರ್ವಭೂತ ದಯಾ ಪುಷ್ಪ. ಎಲ್ಲರ ಮೇಲೂ ಕರುಣೆಯನ್ನು, ದಯೆಯನ್ನು ಇಟ್ಕೊಳ್ಳೋದು. ಅದೊಂದು ಪ್ರಾಣಿಯಾಗಿದ್ರೂ ಸಹ ಅದರ ಮೇಲೆ ದಯೆಯನ್ನು ತೋರಿಸೋದು. 4ನೇದು ಸತ್ಯವನ್ನೇ ಹೇಳೋದು. 5, 6, 7, 8 ಯಾವುದಂದರೆ ಮೊದಲನೇದು ಜ್ಞಾನ. ಜ್ಞಾನವನ್ನು ಪಡ್ಕೊಂಡ್ರೆ ಅದು ಭಗವಂತನಿಗೆ ಪುಷ್ಪಾರ್ಪಣೆ. ಆಮೇಲೆ ಕ್ರಿಯೆಯನ್ನು, ಸತ್ಕರ್ಮಗಳನ್ನು ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಪುಷ್ಪಾರ್ಪಣೆ. ಧ್ಯಾನವನ್ನು, ಈ ಅಧ್ಯಾಯ ಹೇಳುವ ಹಾಗೆ ಧ್ಯಾನವನ್ನು ಆಚರಿಸಿದ್ರು ಅದು ಆತನಿಗೆ ನಾವು ಮಾಡುವಂತಹ ಪುಷ್ಪಾರ್ಪಣೆ. ಇದು ಪುಷ್ಪಕ್ಕೆ ಉದಾಹರಣೆ ಆಯಿತು. ಪತ್ರಂ ಪುಷ್ಪಂ ಫಲಂ. ಫಲ, ನಾವೆಲ್ಲ ಕರ್ಮವನ್ನು ಮಾಡಿ ಕರ್ಮ ಫಲವನ್ನು ಭಗವಂತ ನೀನು ನೋಡ್ಕೋ ಅಂತ ಕರ್ಮ ಫಲವನ್ನು ಭಗವಂತನಿಗೆ ಬಿಟ್ಟರೆ ಅದು ನಾವು ಮಾಡುವಂತಹ ಫಲದ ಅರ್ಪಣೆ. 4ನೇದು ತೋಯಜನ. ಭಗವಂತನ ಸಂಕೀರ್ತನೆಯನ್ನು ಮಾಡ್ತಾ ನಾಗರಸ ಕವಿಯ ಚರಿತ್ರೆಯನ್ನು ನಾವು ನೋಡಿದ್ರೆ ಪಂಢರಪುರದಲ್ಲಿರುವಂತಹ ಏನು ಆ ದೇವರ ಹೆಸರು? ಪಾಂಡುರಂಗ ವಿಠಲ. ಆತನ ದೊಡ್ಡ ಭಕ್ತ ಈತ. ಅಲ್ಲಿ ಒಬ್ಬ ನಾಮದೇವ ಅನ್ನುವಂತಹ ಭಕ್ತ ಬರ್ತಾನೆ. ಆ ಭಕ್ತ ಎಷ್ಟರ ಮಟ್ಟಿಗೆ ಕೀರ್ತನೆಯನ್ನು ಮಾಡೋಣಂತೆ ಅಂದರೆ ಪಾಂಡುರಂಗ ಗರ್ಭಗುಡಿಯಲ್ಲಿ ನಿಂತ್ಕೊಂಡು ಸುಮ್ಮನೆ ಕೇಳಿಸ್ಕೊಳಕ್ಕಾಗ್ತಿರ್ಲಿಲ್ಲವಂತೆ, ಓಡ್ ಬಂದು ಅವನ ಜೊತೆ ಕುಣಿಯೋನಂತೆ. ಅದಕ್ಕೆ ನಾಮದೇವನ ಅಸಿಸ್ಟೆಂಟ್ ಅವರು ಸಹಾಯವನ್ನು, ಸೇವೆಯನ್ನು ಮಾಡ್ತಿದ್ದವ್ರು ಜನಾಬಾಯಿ ಅಂತ ಅವರು ಬರೀತಾರೆ, ನಮದೇವ ಕೀರ್ತನ ಕರಿ ಪ್ರೇಮ ಭರನಾಚ ಪಾಂಡುರಂಗ, ನಮದೇವ ಕೀರ್ತನ ಕರಿ ಪ್ರೇಮ ಭರನಾಚ ಪಾಂಡುರಂಗ, ನಾಚ ಪಾಂಡುರಂಗ ರಂಗ ನಾಚ ಪಾಂಡುರಂಗ, ನಾಚ ಪಾಂಡುರಂಗ ರಂಗ ನಾಚ ಪಾಂಡುರಂಗ, नाचत डोलत देवांचा कळल पितांबर, नाचत हरि नाचत डोलत देवांचा कळल पितांबर, सावध होई देवा ऐसे बोले कबीर. ಹೇಗೆ ಕುಣಿಯೋನಂತೆ ಪಾಂಡುರಂಗ ಅಂದ್ರೆ ಪೀತಾಂಬರನೇ ಕಳಿಸ್ಕೊಂಡ್ಬಿಡೋದಂತೆ. ಕಬೀರ ಹೇಳೋದಂತೆ, ಭಗವಂತ ಸಾವಧಾನ ನೋಡ್ಕೊ, ನಿನ್ನ ಪೀತಾಂಬರ ಉದುರೋಗ್ತಾ ಇದೆ ಅಂತ. ಅಷ್ಟರ ಮಟ್ಟಿಗೆ ತಲ್ಲೀನನಾಗಿ ಭಗವಂತ ಕುಣಿತಿದ್ದಂತೆ. ಆವಾಗ ಆ ಕೀರ್ತನೆಯನ್ನ ಮಾಡುವಾಗ ಎಲ್ಲ ಭಕ್ತರ ಕಣ್ಣಲ್ಲೂ ಆನಂದ ಭಾಷ್ಪ ಇರೋದಂತೆ. ಆ ಆನಂದ ಭಾಷ್ಪ ಸುರಿದೋದಿದೆಯಲ್ಲ, ಅದೇ ನೀರಿನ ಅರ್ಪಣೆ. ಭಗವಂತನ ಕಥಾ ಶ್ರವಣವನ್ನ ಮಾಡ್ತಾ, ಆತನಿಗೋಸ್ಕರ ಕೀರ್ತನೆಯನ್ನ ಮಾಡ್ತಾ ಆನಂದ ಭಾಷ್ಪ ಹಾಕೋದು ನೀರಿನ ಅರ್ಪಣೆ. ಇದು ಪತ್ರಂ ಪುಷ್ಪಂ ಫಲಂ ತೋಯಂ. ಇದರ ಆಧ್ಯಾತ್ಮಿಕ ಹಾಗೂ ಭೌತಿಕ ಅರ್ಥಗಳು. ಮುಂದೆ ಏನು ಹೇಳ್ತಾರೆ ಅಂತ ನೋಡೋಣ. ಅನವರತ ಚಂಚಲಿಸುವ ಅಸ್ಥಿರವೆನಿಸುವ ವಿಧದ ವಿಷಯದ ಘನತೆಯಲ್ಲಿ ನೆಲೆಸುವುದು, ತತ್ತದ್ವಿಷಯದಿಂತೆಗೆದು ಮನವನ್ನು ಅತಿ ವೈರಾಗ್ಯದಿಂದ ಆತ್ಮನಲ್ಲಿ ವಶನು ಮಾಡಲು, ಅದರಿಂದ ಜನಿಸುವುದು
ಶಾಂತಿಯೋ ದೊರಕಿದ ಅಂತಃಕರಣವುಳ್ಳಾತನ ರಜೋ ಗುಣ ಹರಿದು ಹೋದಾತನನು ಪಾಪಗಳು ತೊಲಗಿ ಬಳಿಕ ಪರಮದಾನಾಗಿದ್ದ ಯೋಗಿಯ ಬಿರಿದು ಸುಖ ಸಾರುವುದು ಮುದದಿಂದ ಅರಿಭಯಂಕರ ಕೇಳು ನೀನು ಎಂದನು ಮುರಧ್ವಂಸಿ ಅವನೊಬ್ಬನು ಸರ್ವಭೂತದ ಠಾವಿನಲ್ಲಿ ಎಲ್ಲನು ನಿರೀಕ್ಷಿಪ ದೇವ ಮನುಜೋರಗರುಗಳನ್ನು ಎನ್ನಲ್ಲಿ ಕಾಣುವನು ಅವನು ಆತಂಗೆ ಆನು ಕೆಡದಿಹೇ ಭಾವಿಸಲು ಕೇಳ್ ಆತನು ಎನಗಿನ್ನಾವ ಪರಿಯಲಿ ಕೆಡುವನಲ್ಲ ಎಲೆ ಪಾರ್ಥ ಕೇಳೆಂದ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಿನ್ನ ಮನಸ್ಸೇ ನಿನ್ನ ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ. ಶಂಕರಾಚಾರ್ಯರು ಅದ್ಭುತವಾಗಿ ಭಜಗೋವಿಂದಂನಲ್ಲಿ ಬರೀತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಜನನ ಅನ್ನೋದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ, ಮರಣ ಅನ್ನೋದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಈ ಸಂಸಾರ ಚಕ್ರ ತುಂಬ ದುಃಖಕರವಾಗಿದೆ. ಹೇ ಮುರಾರಿ, ದಯವಿಟ್ಟು ನನ್ನ ಮೇಲೆ ಕರುಣೆಯನ್ನು ತೋರಿಸು, ನನ್ನನ್ನು ಈ ಸಂಸಾರ ಚಕ್ರದಿಂದ ಬಿಡುಗಡೆ ಪಡಿಸು ಅಂತ ಶಂಕರಾಚಾರ್ಯರು ಕೇಳ್ಕೊಳ್ತಾರೆ. ಹಾಗೆ ಬಿಡುಗಡೆ ಪಡಿಸೋದಿಕ್ಕೂ ನಮ್ಮ ಮನಸ್ಸೇ ಕಾರಣ, ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಕ್ಕೂ ನಮ್ಮ ಮನಸ್ಸೇ ಕಾರಣ. ಭಗವಂತ ಈ ಪದ್ಯಗಳಲ್ಲಿ ನಮಗೆ ಏನು ತಿಳಿಸ್ತಾನೆ ಅಂದರೆ, ಒಂದಷ್ಟು ಕಟ್ಟುನಿಟ್ಟುಗಳನ್ನು ಆತ ಹೇಳ್ತಾನೆ. ಯೋಗಿಯಾದವನು ಈ ಥರ ಇರಬೇಕು, ಈ ಥರ ಇದ್ದರೆ ಇದೆಲ್ಲ ಬರುತ್ತೆ ಅಂತ. ಅದೇನು ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಪ್ರಶ್ನೆಯನ್ನು ಮುಂದೆ ಅರ್ಜುನ ಏನು ಮಾಡ್ತಾನೆ ಅದನ್ನು ಕೂಡ ನೋಡೋಣ. ಮೊದಲನೇದು ಮನಸ್ಸಿನ ನಿಗ್ರಹವನ್ನು ಮಾಡಬೇಕಂತೆ ಭಗವಂತ ಹೇಳ್ತಿರೋದು. ಚಂಚಲಿಸುವ, ಅಸ್ಥಿರ ಎನಿಸುವಂತಹ ವಿವಿಧ ವಿಷಯಗಳಲ್ಲಿ ಹೋಗಿ ಕುಳಿತುಕೊಂಡ್ಬಿಡುವಂತಹ ಮನಸ್ಸನ್ನು ನೀನು ಆ ವಿಷಯಗಳಿಗೇ ಹೋಗಿ ಸೆಳೆಕೊಂಡು ಮತ್ತೆ ಕರ್ಕೊಂಡು ಬಂದು ನಿನ್ನ ಧ್ಯಾನದಲ್ಲಿ ತೊಡಗಿಸ್ಬೇಕು. ಮೊದಲನೇ ಕಟ್ಟುನಿಟ್ಟು ಇದು ಭಗವಂತ ಕೊಡ್ತಿರೋದು. ಎರಡನೇದು, ಎಲ್ಲ ವಿಷಯಗಳಿಂದ ನೀನು ದೂರ ಆಗಿರಬೇಕು. ಇಂದ್ರಿಯ ವಿಷಯಗಳು, ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ನಾಲಿಗೆ ರುಚಿಯನ್ನು ನೋಡುತ್ತೆ, ಮೂಗು ಘ್ರಾಣಿಸುತ್ತೆ, ಚರ್ಮ ಸ್ಪರ್ಶ ಮಾಡುತ್ತೆ. ಈ ವಿಷಯಗಳಿಂದ ನಿನ್ನನ್ನು ನೀನು ಹಿಂದಕ್ಕೆ ಸೆಳ್ಕೋಬೇಕು. ಇದು ಎರಡನೇದು ಭಗವಂತ ಕೊಡ್ತಿರೋದು. ಇದನ್ನು ನೀನು ಮಾಡಿದ್ರೆ ಎಲ್ಲ ಪಾಪಗಳಿಂದ ನೀನು ಮುಕ್ತನಾಗ್ತೀಯಾ, ಪಾಪಗಳು ತೊಲಗಿ ಅಂತ ಭಗವಂತ ಹೇಳ್ತಾನೆ. ರಜೋಗುಣ ಕೂಡ ಹೋಗುತ್ತೆ, ಸತ್ವಗುಣ ಬರುತ್ತೆ, ಇದರಿಂದ ಪಾಪಗಳು ಹೋಗುತ್ತೆ. ಮುಂದಕ್ಕೆ ಹೇಳೋದು ಆತ ಏನಂದರೆ, ಎಲ್ಲರಲ್ಲೂ ನನ್ನನ್ನೇ ನೀನು ಕಾಣಬೇಕು, ಎಲ್ಲರಲ್ಲಿ ಕಾಣ್ತಾ ಧ್ಯಾನವನ್ನು ಮಾಡಿದ್ರೆ ಆ ಧ್ಯಾನ ಉತ್ತಮವಾದದ್ದು ಅಂತ. ಇದು ಥಿಯರಿ ಆಯಿತು. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಷ್ಟು ಈಸಿನಾ? ಯಾವಾಗಲೂ ಕೂಡ ನಿಂತ್ಕೊಂಡು ಪಾಠ ಮಾಡೋದು ಈಸಿ, ಕೂತ್ಕೊಂಡು ಪ್ರವಚನ ಮಾಡೋದು ಈಸಿ. ಆದರೆ ಅದನ್ನು ಅಭ್ಯಾಸಕ್ಕೆ ತರೋದು ತುಂಬ ಕಷ್ಟ. ಅಭ್ಯಾಸಕ್ಕೆ ತರುವಾಗ ಏನೆಲ್ಲ ಕಷ್ಟ ಆಗತ್ತೆ ಅದನ್ನು ಅರ್ಜುನ ಇವಾಗ ಹೇಳ್ತಾನೆ. ಮುಂದಿನ ಪದ್ಯದಲ್ಲಿ ನೋಡೋಣ. ಮಧುರಿಪುವೇ ಮುದದಿಂದ ಚಿತ್ತದಲೊದವಿ ತೋರುವ ಸಮತೆಯೆಂಬ ಈ ವಿದಿತ ಯೋಗವ ಕರುಣಿಸದೆ ನೀನು ಅಂತದರಲ್ಲಿ ಆನುಹದುಳದಿಂದ ಇಹ ಗತಿಯ ಕಾಣೆನು. ಮೊದಲಲಿ ಈ ಮನ ಚಲಿಸುತ್ತಿಹುದು ಆಹದ
ಬಲ್ಲೆ ಚಿತ್ತೈಸಿದನ ಪಾರ್ಥ. ನೀನೇನೋ ಹೇಳ್ಬಿಟ್ಟೆ ಕೃಷ್ಣ, ಮನಸ್ಸನ್ನು ನಿಗ್ರಹ ಮಾಡಬೇಕು, ಇಂದ್ರಿಯ ವಿಷಯಗಳಿಂದ ಇಂದ್ರಿಯಗಳನ್ನು ಸೆಳೆದು ಧ್ಯಾನದಲ್ಲಿ ನಿಲ್ಲಿಸಬೇಕು ಅಂತ. ಆದರೆ ಅದಷ್ಟು ಸುಲಭನಾ? ಮನಸ್ಸು ಮರದಿಂದ ಮರಕ್ಕೆ ಹಾರುವಂತಹ ಕೋತಿಗಿಂತ ಬೇಗ ಚಿಗಿಯತ್ತೆ. ಇವಾಗ ನಾನು ಚಂದ್ರನ ಬಗ್ಗೆ ಯೋಚನೆ ಮಾಡಿದ್ರೆ ತಕ್ಷಣ ನನ್ನ ಮನಸ್ಸು ಚಂದ್ರನಿಗೆ ಹಾರಿಬಿಟ್ಟಿರುತ್ತೆ. ಅಷ್ಟು ವೇಗದಲ್ಲಿ ಹಾರುವಂತಹ ಮನಸ್ಸನ್ನು ಹೇಗೆ ಹಿಡಿದಿಟ್ಕೊಳ್ಳೋದು, ಹೇಗೆ ಧ್ಯಾನದಲ್ಲಿ ತೊಡಗಿಸೋದು? ತುಂಬ ಕಷ್ಟ ಕೃಷ್ಣ, ನೀನೇ ಚಿತ್ತೈಸು ಅಂತ ಪಾರ್ಥ ಕೇಳ್ಕೊಳ್ತಿದ್ದಾನೆ. ಕೃಷ್ಣನ ಉತ್ತರ ಏನು ಅದನ್ನು ನೋಡೋಣ. ಎಲೆ ಧನಂಜಯ, ಮನವು ನೆರೆ ಚಂಚಲಿಸುವುದು ಸಂದೇಹವಿಲ್ಲದೆ, ಚಲಿತ ಮಾನಸ ಜನರು ನಿಗ್ರಹಿಸಲಿಕ್ಕೆ ತಾನರಿದು, ನೆನಗೆ ನೀನಿರೆ ಯೋಗ ಸೇವಾ ಬಲದಿ ಘನ ವೈರಾಗ್ಯದಿ ಚಂಚಲಿಪ ಮನವು ನಿರೋಧಿಸಲು ಬಹುದು ಎಂದನ ಸುರಾರಿ. ಅಯತಿ ಯೋಗಾಭ್ಯಾಸದಿ ನಿಶ್ಚಯದಿ ಚಲಿಸಿದ ಮನವನುಳ್ಳವ, ನಯದಿ ಯೋಗದ ಭಕ್ತಿಯುಳ್ಳವ, ಯೋಗ ಸಿದ್ಧಿಯನು ನಿಯಮದಿಂದ ಪಡೆಯದೆ, ನಿರ್ಭಯದಲ್ಲಿ ಐದುವನು ಆವಗತಿಯಂ, ಪ್ರಿಯದಿ ಕರುಣಿಸು ಕೃಷ್ಣ, ನೀನು ಎನಗೆ ಪ್ರಿಯದಿ ಕರುಣಿಸು ಎಂದನ ಪಾರ್ಥ. ಎಷ್ಟು ಚಂದವಾಗಿ ಅನುವಾದ ಮಾಡಿದ್ದಾರೆ ಅಂದರೆ, ಭಗವಂತ ಭಗವದ್ಗೀತೆಯಲ್ಲಿ ಮೂಲದಲ್ಲಿ ಏನು ಹೇಳಿದಾನೋ ಅದೇ ಅರ್ಥ ಚೂರು ಆ ಕಡೆ ಈ ಕಡೆ ಆಗದೆ ಅಷ್ಟು ಅಚ್ಚುಕಟ್ಟಾಗಿ ಅನುವಾದವನ್ನು ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಇಲ್ಲಿ ಕೂಡ ಅದನ್ನೇ ಹೇಳೋದು, ಸಂದೇಹ ಇಲ್ಲದೆ ಮನಸ್ಸನ್ನು ನಿಗ್ರಹ ಮಾಡೋದು ತುಂಬ ಕಷ್ಟ. ಸಂದೇಹನೇ ಇಲ್ಲ ಆ ಮಾತಲ್ಲಿ. ಮನಸ್ಸನ್ನು ಎಂತೆಂಥವರಿಗೂ ನಿಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವರ್ಷಗಳವರೆಗೂ ತಪಸ್ಸನ್ನು ಮಾಡಿದ ಕೌಶಿಕ ರಾಜ ತನ್ನ ಮುಂದೆ ಮೇನಕ್ಕೆ ಬಂದಳು ಅಂತ ಮನಸ್ಸಿನ ನಿಗ್ರಹವನ್ನು ಕಳ್ಕೊಂಡು ಬಿಟ್ಟ. ಆದರೆ ಆತ ಏನು ಮಾಡ್ದ? ಮತ್ತೆ ಕೂತ, ಧೃತಿಗೆಡಲಿಲ್ಲ. ಹಾಗಾಗಿ ಆತ ಸಂಪೂರ್ಣ ವಿಶ್ವಕ್ಕೆ ಮಿತ್ರನಾಗಿ ವಿಶ್ವಾಮಿತ್ರನಾದ ನಮಗೆ ಗಾಯತ್ರಿ ಮಂತ್ರವನ್ನು ಕರುಣಿಸಿದಂತಹ ಮಹಾನುಭಾವ ಆತ ನಮ್ಮ ಮುಂದೆ ಇರುವಂತಹ ದೃಷ್ಟಾಂತ. ಹಾಗೆ ಭಗವಂತ ಹೇಳ್ತಿರೋ ಹಾಗೆ ಅಸಂಶಯಂ ಮಹಾಬಾಹು, ಮಹಾಬಾಹುವಾದ ಅರ್ಜುನನೇ ಸಂಶಯನೇ ಇಲ್ಲ ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ ಅಂತ. ಆದರೆ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ, ಎರಡು ವಿಷಯಗಳನ್ನು ನೀನು ಪಾಲಿಸಬೇಕು ಅಂತ ಭಗವಂತ ಹೇಳ್ತಾನೆ. ಮೊದಲನೇದು ಅಭ್ಯಾಸ, ಎರಡನೇದು ವೈರಾಗ್ಯ. ಏನು ಅಭ್ಯಾಸ? ನಾನು 10 ದಿನ ತರಗತಿಗೆ ಹೋಗಿರೋದೇ ಇಲ್ಲ. ಮೊದಲನೇ ದಿನ ಹೋಗ್ತೀನಿ, 10 ದಿನ ಹೋಗಲ್ಲ. 11ನೇ ದಿನ ಹೋಗ್ಬಿಟ್ಟು ನನಗೆ ಮತ್ತೆ ಎಲ್ಲ ಅರ್ಥ ಆಗಬೇಕು ಅಂದರೆ ಸಾಧ್ಯನಾ? ಇಲ್ಲ. ಎಲ್ಲ ವಿಷಯಗಳು ನನಗೆ ಅರ್ಥನೇ ಆಗೋದಿಲ್ಲ, ಮಧ್ಯೆ ಬಿಟ್ಬಿಟ್ಟಿದ್ದೀನಿ. ನಿರಂತರವಾಗಿ ನಾನು ಅದನ್ನು ಮಾಡ್ತಿಲ್ಲ. ನಾನು ಇವತ್ತಿನ ಫಿಟ್ನೆಸ್ ಫ್ರೀಕ್ ಎಲ್ಲರೂ ಇರೋದರಿಂದ ಜಿಮ್ಗೆ ಮೊದಲನೇ ದಿನ ಹೋಗ್ತಾರೆ. ಫುಲ್ ನ್ಯೂ ಇಯರ್ ರೆಸಲ್ಯೂಷನ್, ಈ ವರ್ಷ ನಾನು ಎಲ್ಲರೂ ಕೂಡ ತಿರುಗಿ ನೋಡಬೇಕು, ಅಷ್ಟು ಫಿಟ್ ಆಗ್ತೀನಿ ಅಂತ ನ್ಯೂ ಇಯರ್ ಜಾನ್ವರಿ 1ನೇ ತಾರೀಕು ಹೋಗ್ತಾರೆ, ಜಿಮ್ಗೆ ಸೇರಿಕೊಳ್ತಾರೆ. 1ನೇ ತಾರೀಕು ಹೋಗಿ ಮನೆಗೆ ಬಂದು ಇಷ್ಟು ಕಷ್ಟನಾ, ಬೇಡವೇ ಬೇಡಪ್ಪ ಅಂತ 10 ದಿನ ಹೋಗೋದಿಲ್ಲ. ಮತ್ತೆ ಇನ್ನೊಂದು ದಿನ ಹೋದರೆ ಅವರ ಶರೀರ ಕಟ್ಟುಮಟ್ಟಾಗೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಅದಾಗಬೇಕು ಅಂದರೆ ಹೇಗೆ? ಅಭ್ಯಾಸ ಇರಬೇಕು. ನಿರಂತರವಾದ ಅಭ್ಯಾಸ ಇದ್ದರೆ ನಮಗೆ ಫಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಾವು ಒಂದು ದಿನ ಧ್ಯಾನಕ್ಕೆ ಕೂತು ಮನಸ್ಸು ಇಲ್ಲಪ್ಪ ಪಕ್ಕದ ಮನೆಯವ್ರಿಗೆ ಹೋಯ್ತು ಅಂತ ನಾವು ಬಿಟ್ಬಿಟ್ರೆ ಅಯ್ಯೋ ಧ್ಯಾನನೇ ಮಾಡೋದಿಲ್ಲ ಯಾರಿಗೆ ಬೇಕು ಅಂತ,
ಮನಸ್ಸು ನಿಯಂತ್ರಣಕ್ಕೆ ಬರೋದಿಲ್ಲ. ಕೃಷ್ಣ ಹೇಳೋದು ಅಭ್ಯಾಸವನ್ನು ಮಾಡು, ಪದೇ 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 ಎಲ್ಲೆಲ್ಲಿ ನಿನ್ನ ಮನಸ್ಸು ಎಳ್ಕೊಂಡು ಹೋಗುತ್ತೋ ನೀನು ಅಲ್ಲಿಗೆ ಹೋಗು, ಆದರೆ ಅಲ್ಲೇ ಇದ್ಬಿಡ್ಬೇಡ, ಮನಸ್ಸನ್ನು ವಾಪಸ್ ಎಳ್ಕೊಂಡು ಬಂದು ನನ್ನಲ್ಲಿ ನೆಲೆಸು. ಹೇಗೆ ಅಂತ ಭಗವಂತನೇ ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾನೆ. ಅದನ್ನು ನಮ್ಮ ಎಲ್ಲ ಆಚಾರ್ಯರು ಅದನ್ನೇ ಹೇಳ್ಕೊಂಡು ಬಂದಿರೋದು. ಇವಾಗ 2 ಮಂತ್ರಗಳನ್ನು ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಕೃಷ್ಣನ ಜಪವನ್ನು ಮಾಡಬೇಕು ಅಂತ ಇಟ್ಕೊಳ್ಳಿ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನೋ ಮಂತ್ರದ ಮೇಲೆ ನಾನು ಜಪ ಮಾಡ್ತಿದ್ದೀನಿ. ಅಥವಾ ತುಂಬ ಸಿಂಪಲ್ ಆಗಿ ನಮಃ ಶಿವಾಯ ನಮಃ ಶಿವಾಯ ಜಪವನ್ನು ಮಾಡ್ತಿದ್ದೀನಿ. ಮನಸ್ಸು ಹೋಯ್ತು, ಪಕ್ಕದ ಮನೆಗೆ ಹೋಯ್ತು, ಅಲ್ಲಿ ಯಾವುದೋ ಫೋಟೋ ಹಾಕಿದ್ರು, ಅಲ್ಲಿ ಹಿಮಾಲಯ ಕಾಣಿಸ್ತಿತ್ತು, ಹಿಮಾಲಯಕ್ಕೆ ಹೊರಟೋಯ್ತು ಮನಸ್ಸು. ಓ, ಹಿಮಾಲಯ ಥರನೇ ಸ್ವಿಟ್ಜರ್ಲ್ಯಾಂಡು ಇದೆಯಲ್ಲ, ಮನಸ್ಸು ಸ್ವಿಟ್ಜರ್ಲ್ಯಾಂಡ್ ಹೊರಟೋಯ್ತು. ನೀವೇನು ಮಾಡಬೇಕು? ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಮನಸ್ಸನ್ನು ಎಳ್ಕೊಂಡು ಬಂದು ನಮಃ ಶಿವಾಯ ನಮಃ ಶಿವಾಯ ಆ ಅಕ್ಷರಗಳ ಮೇಲೆ ಗಮನ ಇರಿಸಬೇಕು. ನಾವು ಪ್ರಭುಪಾದರು ಇಲ್ಲಿ ಭಗವದ್ಗೀತೆಯನ್ನು ಇಟ್ಟಿದ್ದೀನಲ್ಲ, ಇಸ್ಕಾನ್ ಸ್ಥಾಪಕರವರು, ಇವತ್ತು ಭಗವದ್ಗೀತೆ 190 ದೇಶಗಳಲ್ಲೂ ವ್ಯಾಪ್ತವಾಗಿದೆ ಅಂದರೆ ಅದಕ್ಕೆ ಅವರಿಗೆ ಕ್ರೆಡಿಟ್ಸನ್ನು ನಾವು ಸಲ್ಲಿಸಲೇಬೇಕು. ಪ್ರಭುಪಾದರು ತುಂಬ ಅದ್ಭುತವಾಗಿ ನಮಗೆ ಕೊಟ್ಟಂತಹ ಸಲ್ಯೂಷನ್ ಏನು ಅಂದರೆ, ಹರೇ ಕೃಷ್ಣ ಮಹಾಮಂತ್ರ ಎಲ್ಲರೂ ಅದ್ಭುತವಾಗಿ ಜಪ ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೀಗೆ ಜಪವನ್ನು ಮಾಡ್ತಾ ಇರುವಾಗ ಮನಸ್ಸು ಹೋದರೆ ನೀವೇನು ಮಾಡಬೇಕು? ಮನಸ್ಸನ್ನು ವಾಪಸ್ ತೊಗೊಂಡು ಬಂದು ಮೊದಲು ಹೆಸರುಗಳಲ್ಲಿ ಹರೇ ಕೃಷ್ಣ 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 ಹರೇ ಹರೇ ಹೆಸರುಗಳಲ್ಲಿ ನಿಲ್ಲಿಸ್ಬೇಕು. ಆಮೇಲೆ ನಾವು ಜೋರಾಗಿ ಹೇಳಿದಾಗ ನಮ್ಮ ಧ್ವನಿಯ ಮೇಲೆ ನಮ್ಮ ಮನಸ್ಸನ್ನು ನಿಲ್ಲಿಸ್ಬೇಕು. ನಾನು ಹೇಳ್ತಾ ಇರೋದನ್ನು ನಾನು ಗಮನ ಹರಿಸ್ಬೇಕು. ಹಾಗೆ ಮಾಡ್ತಾ 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 ಹೋದಾಗ ಖಂಡಿತವಾಗಿ ಮನಸ್ಸು ನಿನ್ನ ನಿಗ್ರಹಕ್ಕೆ ಬಂದೇ ಬರುತ್ತೆ ಅಂತ ಭಗವಂತನೇ ಆಶ್ವಾಸನೆಯನ್ನು ಕೊಡ್ತಾನೆ. ಇದು ಅಭ್ಯಾಸ. ವೈರಾಗ್ಯ ಅಂದರೆ ಏನರ್ಥ? ಎಲ್ಲವನ್ನ ತ್ಯಜಿಸಿ ಹೊರಟು ಹೋಗೋದಾ? ಇಲ್ಲ. ಎಲ್ಲದರ ಮಧ್ಯ ಇದ್ರೂ ಯಾವುದರ ಕೈಗೂ ನಿಮ್ಮ ಕೀಲಿ ಕೈಯನ್ನು ಕೊಡದೇ ಇರೋದು, ನಿಯಂತ್ರಣವನ್ನು ಕೊಡದೇ ಇರೋದು. ಎಲ್ಲದರ ಮಧ್ಯ ಇದ್ರೂ ನಿಮ್ಮ ನಿಯಂತ್ರಣವನ್ನು ನೀವೇ ಮಾಡಿಕೊಳ್ಬೇಕು. ಅಂತಹ ಶಕ್ತಿಯನ್ನು ಬೇರೆ ಎಲ್ಲದರಿಂದ ಸೆಳೆಕೊಂಡು ನಿಮ್ಮ ಮನಸ್ಸಲ್ಲಿ, ಆತ್ಮದಲ್ಲಿ, ಭಗವಂತನ ಪಾದಕಮಲಗಳಲ್ಲಿ ಮನಸ್ಸನ್ನು ನಿಲ್ಲಿಸೋದು ವೈರಾಗ್ಯ. ಇದನ್ನು ನೀನು ಅಭ್ಯಾಸ ಮಾಡ್ತಾ ಬಂದರೆ ಅದ್ಭುತವಾಗಿ ನಿನ್ನ ಮನಸ್ಸು ನಿನ್ನ ನಿಯಂತ್ರಣಕ್ಕೆ ಬರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇದು ಮನೋವಿಜ್ಞಾನ, ಸೈಕಾಲಜಿ. ಭಗವಂತ ಸೈಕಾಲಜಿಕಲ್ ಥೆರಪಿಯನ್ನು ಅರ್ಜುನನಿಗೆ ಕೊಡ್ತಿದ್ದಾನೆ ನೋಡಿ. ಅಮೇರಿಕಾದ ಒಬ್ಬರು ಸೈಕ್ಯಾಟ್ರಿಸ್ಟ್ ಆಫೀಸ್ನಲ್ಲಿ ಅವರ ಕೂತ್ಕೊಳ್ಳುವಂತಹ ಚೇರ್ ಹಿಂದೆ ದೊಡ್ಡದೊಂದು ಕೃಷ್ಣ ಅರ್ಜುನರ ಸಂವಾದದ ಫೋಟೋ ಇದೆ. ಒಬ್ಬ ಇಂಡಿಯನ್ ಜರ್ನಲಿಸ್ಟ್ ಅಲ್ಲಿ ಹೋದಾಗ ಆತ ಕೇಳ್ತಾನೆ, ನೀವು ಸನಾತನ ಧರ್ಮಿಯೂ ಅಲ್ಲ, ಸನಾತನ ಧರ್ಮವನ್ನು ಪಾಲಿಸೋದೇ ಇಲ್ಲ, ನಿಮ್ಮ ದೇವರು ಬೇರೆ, ನೀವು ಪಾಲಿಸೋದು ಬೇರೆ ರೂಲ್ಸನ್ನು, ಕಟ್ಟುನಿಟ್ಟುಗಳನ್ನು, ಕೃಷ್ಣ ಅರ್ಜುನರ ಸಂವಾದವನ್ನು ನೀವು ಯಾಕೆ ಇಟ್ಕೊಂಡಿದ್ದೀರಾ ಇಲ್ಲಿ ಅಂತ ಕೇಳಿದಾಗ ಎಷ್ಟು ಅದ್ಭುತ ಉತ್ತರ ಕೊಡ್ತಾರೆ ಅವರು ಅಂದರೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋರೋಗಕ್ಕೂ ಮದ್ದಿದೆ ಅಂತ ತೋರಿಸ್ಕೊಟ್ಟಿದ್ದು ಕೃಷ್ಣ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನಿಂತ್ಕೊಂಡು ಮನಸ್ಸಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಸೈಕಾಲಜಿಸ್ಟ್, ಮೊಟ್ಟ ಮೊದಲ ಸೈಕ್ಯಾಟ್ರಿಸ್ಟ್ ಆಗಿದ್ದು ಶ್ರೀಕೃಷ್ಣ. ಆತ ಇರಲಿಲ್ಲ ಅಂತಿದ್ರೆ ನಮಗೆ ಈ ಹುದ್ದೆನೇ ಇರ್ತಿರ್ಲಿಲ್ಲ, ಈ ಕೆಲಸವನ್ನೇ ನಾವು ಮಾಡುವಂತಹ ಸೃಷ್ಟಿಯೇ ಆಗ್ತಿರ್ಲಿಲ್ಲ. ಅದಕ್ಕೆ ಅವನೇ ಕಾರಣ, ಹಾಗಾಗಿ ನಾನು ಅವನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಅಮೆರಿಕಾದ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ. ಅದು ಕೃಷ್ಣನ ಮನೋಶಾಸ್ತ್ರ, ಅದೇ ಭಗವದ್ಗೀತೆ. ಮುಂದೆ ಏನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ತಂದೆ ಕೇಳೈ ಪಾರ್ಥ ಭಕ್ತಿಯೊಳಂದಿ ಯೋಗ ಭ್ರಷ್ಟನಾದವಗೆ ಎಂದಿಗೂ ಕೇಳಿಲ್ಲವೋ, ಇಹ ಪರಗಳಲ್ಲಿ ಮಂಗಳವನು ಇಂದು ಮಾಡಿದರನು, ದುಃಖವನು ಎಂದಿಗೂ ತಾ ಪಡೆಯಲೇ, ಕುರುನಂದನನೇ ತಿಳಿ ಎಂದನು ಆ ಮುರವೈರಿ ಕರುಣದಿಂದಲೇ. ಏನು ಹೇಳ್ತಾನೆ ಭಗವಂತ ಅಂದರೆ, ಮೂಲ ಭಗವದ್ಗೀತೆಯಲ್ಲಿ ನೋಡೋದಾದರೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ ಅಂತ ಅದನ್ನೇ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಅನುವಾದ ಮಾಡಿ ಹೇಳಿರೋದು. ಯೋಗವನ್ನು ಆಚರಿಸೋನಿಗೆ,
ಇವಾಗ ಭಗವಂತ ಏನೆಲ್ಲ ಹೇಳಿದ ಅದನ್ನೆಲ್ಲ ಅಳವಡಿಸ್ಕೊಂಡು ಯೋಗಾಭ್ಯಾಸವನ್ನು ಭಕ್ತಿ ಮಾರ್ಗದಲ್ಲಿ ನಡೆಯೋನಿಗೆ ಯಾವತ್ತಿಗೂ ಆತ ಭ್ರಷ್ಟನಾಗೋದಿಲ್ಲ, ಯಾವತ್ತಿಗೂ ಆತನಿಗೆ ನಾಶ ಅನ್ನೋದೇ ಇಲ್ಲ. ಒಳ್ಳೆಯ ಕಾರ್ಯ ಮಾಡಿದವರು ಯಾವತ್ತೂ ನಾಶ ಆಗೋದಿಲ್ಲ. ಕೆಟ್ಟ ಕಾರ್ಯ ಮಾಡಿದವರು ತಾತ್ಕಾಲಿಕವಾಗಿ ಯಶಸ್ಸನ್ನು ಪಡ್ಕೊಂಡಂಗೆ ಕಾಣಿಸ್ಬಹುದು, ಆದರೆ ಒಳ್ಳೆಯ ಕಾರ್ಯ ಮಾಡಿದವರು ಯಾವಾಗಲೂ ಯಶಸ್ವಿಯಾಗೇ ಇರ್ತಾರೆ, ಭಗವಂತನ ಕಣ್ಣಲ್ಲಿ ಅತ್ಯುನ್ನತರಾಗೇ ಇರ್ತಾರೆ. ಅವರಿಗೆ ಏನಾಗತ್ತೆ, ಯೋಗಾಭ್ಯಾಸ ಇವಾಗ ಯೋಗದ ಅಥವಾ ಭಕ್ತಿಯ ಮೂಲ ಉದ್ದೇಶ ಏನು? ಮೋಕ್ಷವನ್ನು ಪಡ್ಕೊಳ್ಳೋದು, ಭಗವಂತನನ್ನು ತಲುಪೋದು. ಅದು ನಮಗಾಗಿಲ್ಲ ಅಂದರೆ, ಸಾಧಿಸೋದಕ್ಕಾಗಿಲ್ಲ ಅಂದರೆ ಅರ್ಧದಲ್ಲೇ ನಿಂತೋಯ್ತು, ಅಷ್ಟರಲ್ಲಿ ನಾವು ಪ್ರಾಣತ್ಯಾಗ ಮಾಡಿಬಿಟ್ವಿ, ಅವಾಗ ಏನಾಗುತ್ತೆ ಅದನ್ನು ಮುಂದಿನ ಪದ್ಯದಲ್ಲಿ ನೋಡ್ತಾ ಹೋಗೋಣ. ಯೋಗ ಮಾರ್ಗ ಭ್ರಷ್ಟನಾದವನಾಗಲು ಗುರು ಪುಣ್ಯವನ್ನು ಮಾಡಿದ ಭೋಗಿಗಳ ಲೋಕವನ್ನು ಗೆಲಿದವ ನಿತ್ಯವಾಗಿ ಭೋಗಿಸುತ್ತ ಪರಕಾಲ ನಿರ್ಧದ ನೀಗಿ ಶುಚಿಗಳ ಶ್ರೀಯನುಳ್ಳ ಅನುರಾಗಿಗಳ ಮನೆಯಲ್ಲಿ ಜನಿಸುವ ಪಾರ್ಥ ಕೇಳೆಂದ. ಇಂಡಿಯಾದ ಟಫೆಸ್ಟ್ ಎಕ್ಸಾಮ್ ಯಾವುದು ಅಂತ ನಿಮಗೆ ಗೊತ್ತಾ? UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ. IAS IPS ಅಧಿಕಾರಿಗಳು ಯಾರೆಲ್ಲ ಆಗ್ತಾರೋ ಅವರೆಲ್ಲ ಇದೇ ಪರೀಕ್ಷೆಯನ್ನು ಪಾಸ್ ಮಾಡಿ ಆಗೋದು. ಇಂಡಿಯಾದ ಟಫೆಸ್ಟ್ ಎಕ್ಸಾಮ್ ಅದು. ಇದರಲ್ಲಿ 3 ಹಂತಗಳಿರುತ್ತೆ. ಮೊದಲನೇದು ಪ್ರಿಲಿಮಿನರಿ ಅಂತ, ಪ್ರಿಲಿಮ್ಸ್ ಅಂತ ಕರಿತೀವಿ. ಎರಡನೇದು ಮೇನ್ಸ್ ಸ್ಟೇಜ್, ಮೇನ್ಸ್ ಅಂತ, ಇದನ್ನು ಮೇನ್ ಎಕ್ಸಾಮಿನೇಷನ್. ಮೂರನೇದು ಪರ್ಸನಾಲಿಟಿ ಟೆಸ್ಟು, ಇದನ್ನೇ ನಾವು ಇಂಟರ್ವ್ಯೂ ಅಂತ ಕರೆಯೋದು. ಒಬ್ಬ ವ್ಯಕ್ತಿ 1 ವರ್ಷ ಇವಾಗ ಪ್ರಿಲಿಮಿನರಿ ಎಕ್ಸಾಮನ್ನು ಬರೀತಾನೆ, ಅದರಲ್ಲಿ ಉತ್ತೀರ್ಣ ಕೂಡ ಆಗ್ತಾನೆ. ಮೇನ್ಸ್ ಎಕ್ಸಾಮ್ ಬರೀತಾನೆ, ಆದರೆ ಉತ್ತೀರ್ಣ ಆಗೋದಿಲ್ಲ. ಆತ ಮುಂದಿನ ವರ್ಷ UPSC ಬರೀಬೇಕು ಅಂದರೆ ಮೊದಲಿನಿಂದ ಶುರು ಮಾಡಬೇಕು. ಪ್ರಿಲಿಮಿನರಿ ಎಕ್ಸಾಮಿನಿಂದ ಮತ್ತೆ ಬರೀಬೇಕು. ಆತ ಆಲ್ರೆಡಿ ಪಾಸ್ ಮಾಡಿದ್ದಾನೆ, ಆದರೂ ಮತ್ತೆ ಬರೀಬೇಕು. ಇದು ಈಗಿನ ಪರೀಕ್ಷೆಗಳಲ್ಲಿ ಇರುವಂಥದ್ದು. ಇದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಖಂಡಿತವಾಗ್ಲೂ ಸರಿಯೇ. ಆದರೆ ಲೌಕಿಕವಾಗಿ ಹೀಗಿದೆ ಸಿಸ್ಟಮ್ಮು. ನಾವು ಅಕಸ್ಮಾತ್ 100% ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ 0ಇಂದಾನೇ ಶುರು ಮಾಡಬೇಕು. ಭಕ್ತಿ ಹಾಗಲ್ಲ. ಭಕ್ತಿಯಲ್ಲಿ 100% ಇದೆ. ಈ ಜನ್ಮದಲ್ಲಿ ನಾವು 25, 30, 40% ಪ್ರಾಪ್ತಿಗೊಳಿಸ್ಕೊಂಡಿದ್ದೀವಿ ಭಕ್ತಿ ಪಥದಲ್ಲಿ ಅಂದರೆ ಮುಂದಿನ ಜನ್ಮದಲ್ಲಿ ನಾವು 41ರಿಂದ ಶುರು ಮಾಡ್ತೀವಿ ಹೊರತು 0ಇಂದ ಶುರು ಮಾಡೋದಿಲ್ಲ. ಭಗವಂತ ನೀವು 1 ನಾಮ ಜಪ ಮಾಡಿರಿ, 1 ಹೂವನ್ನು ಅರ್ಪಣೆ ಮಾಡಿರಿ, 1 ಹಣ್ಣನ್ನು ಅರ್ಪಣೆ ಮಾಡಿರಿ, 1 ತುಳಸಿ ಪತ್ರವನ್ನು ಅರ್ಪಣೆ ಮಾಡಿರಿ, ನೀವು ಮರ್ತು ಹೋದರೂ ಆತ ನೆನಪಿಟ್ಕೊಂಡಿರ್ತಾನೆ. ಅದರ ಲೆಕ್ಕವನ್ನು ಖಂಡಿತ ಕೊಡ್ತಾನೆ. ಅದು ಭ್ರಷ್ಟವಾಗೋದಕ್ಕೆ ಬಿಡೋದಿಲ್ಲ ಭಗವಂತ. ಹಾಗಾಗಿ ಇದು ಭಕ್ತಿ ಪಥದಲ್ಲಿ ಇರುವಂಥದ್ದು. ಅದನ್ನೇ ಕೃಷ್ಣ ಹೇಳ್ತಿರೋದು, ಯೋಗ ಭ್ರಷ್ಟನಾದರೂ ಕೂಡ, ಯೋಗದಿಂದ ನೀನು ಮೋಕ್ಷವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಮುಂದಿನ ಜನ್ಮದಲ್ಲಿ ನೀನು ಶ್ರೀಮಂತರ ಕುಟುಂಬದಲ್ಲಿ ಅಥವಾ ಒಳ್ಳೆಯ ವೇದ ಪಾರಂಗತರ ಕುಟುಂಬದಲ್ಲಿ ಅಥವಾ ನೀನು ಎಲ್ಲಿ ಯೋಗಾಭ್ಯಾಸವನ್ನು ಭಕ್ತಿಯನ್ನು ತುಂಬ ಚೆನ್ನಾಗಿ ಆಚರಿಸಬಹುದೋ ಅಂತಹ ಕುಟುಂಬದಲ್ಲಿ ಜನ್ಮ ತಾಳ್ತೀಯ. ಹಾಗಾಗಿ ಸ್ವಾಭಾವಿಕವಾಗಿ ನಿನಗೆ ಯೋಗ ಭಕ್ತಿ ಅನ್ನೋದು ಬರುತ್ತೆ. ಅದರಿಂದ ನೀನು ಖಂಡಿತವಾಗಿ ಮೋಕ್ಷವನ್ನು ಪಡ್ಕೊಳ್ತೀಯ. ನಾನು ಅದಕ್ಕೆ ಆಶ್ವಾಸನೆ ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಮುಂದಿನ ಪದ್ಯದಲ್ಲಿ ಆತ ಏನು ಹೇಳ್ತಾನೆ ಅಂತ ನೋಡಿ. ಅತಿ ಭರದಿ ಯತ್ನವನ್ನು ಮಾಡುತ್ತ ಸತತ ಯೋಗಾಭ್ಯಾಸಿಯಾಗಿ ಮತಿಯುತನು ಪಾಪಗಳ ನಿರ್ಲೇಪತಾನಾಗಿ ಯತಿ ಹಲವು ಜನ್ಮಗಳಲ್ಲಿ ಸಂತತ ಮಹಾತ್ವಾಕ್ಯಾರ್ಥದಿ ನಿಶ್ಚಿತನು ಎಳೆದನಂಜಯ ಯೋಗಿ ಕರ್ಮದ ಫಲವ ಬಯಸುವರಿಂದಲೇ ಅಧಿಕನು ಸಲೇ ತಮ
ಮುರಧ್ವಂಸಿ ಅಥವಾ ಮುರಾರಿ ಅನ್ನೋದು ಕೃಷ್ಣನ ಹೆಸರು. ಅರಿ ಅಂದರೆ ಶತ್ರು, ಮುರ ಅನ್ನೊಬ್ಬ ರಾಕ್ಷಸ. ಶ್ರೀಮದ್ ಭಾಗವತ ನಮಗೆ ವರ್ಣನೆ ಮಾಡುತ್ತೆ. ಕೃಷ್ಣನ ಮೇಲೆ ಆರೋಪ ಹೊರಿಸೋರು ಒಂದು ಪಾಯಿಂಟನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಕೃಷ್ಣನಿಗೆ 16,108 ಜನ ಪತ್ನಿಯರೇ ಹಿಂಗೆ, ಅದು ಸರಿನಾ ಅಂತ. ಭಾಗವತ ಅದಕ್ಕೆ ವರ್ಣನೆಯನ್ನು ಮಾಡುತ್ತೆ. ನರಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಎಲ್ಲ ರಾಜ್ಯಗಳಿಗೆ ಆಕ್ರಮಣ ಮಾಡಿ ಅಲ್ಲಿಯ ಯುವತಿಯರನ್ನ ಆಕ್ರಮಿಸಿಕೊಂಡು ಬಂದು ತನ್ನ ಬಳಿ ಇಟ್ಕೊಂಡಿರ್ತಾನೆ. ಹಾಗೆ 16,100 ಜನರನ್ನ ಆತ ತನ್ನ ಬಳಿ ಇಟ್ಕೊಂಡಿರ್ತಾನೆ. ಯಾರಿಗೂ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಅವರನ್ನೆಲ್ಲ. ಅವಾಗ ಭಗವಂತ ಗರುಡವನ್ನ ಏರಿ ಸತ್ಯಭಾಮೆಯ ಜೊತೆ ಬಂದು ನರಕಾಸುರನ ಸಂಹಾರವನ್ನು ಮಾಡ್ತಾನೆ. ಒಂದಷ್ಟು ಪುರಾಣಗಳ ಪ್ರಕಾರ ಸತ್ಯಭಾಮೆ ನರಕಾಸುರನ ಸಂಹಾರವನ್ನು ಮಾಡ್ತಾಳೆ. ಆದರೆ ಭಾಗವತ ಹೇಳೋದು ಸುದರ್ಶನ ಚಕ್ರದಿಂದ ಶ್ರೀಕೃಷ್ಣ ನರಕಾಸುರನ ಸಂಹಾರ ಮಾಡ್ತಾನೆ. ಆದರೆ ಮುರನಿಗೂ ನರಕಾಸುರನಿಗೂ ಏನು ಸಂಬಂಧ ಅಂದರೆ, ಮುರ ನರಕಾಸುರನ ದಂಡನಾಯಕ, ಆತನ ಸಂಪೂರ್ಣ ಸೈನ್ಯಕ್ಕೆ ನಾಯಕನಾಗಿದ್ದವನು ಮುರ ಅನ್ನುವಂತಹ ರಾಕ್ಷಸ. ಭಗವಂತ ಬಂದು ಯುದ್ಧ ಮಾಡುವಾಗ ಆತನಿಗೆ ಅತಿ ಹೆಚ್ಚು ಉಪದ್ರವ ಕೊಟ್ಟದ್ದು ಈ ಮುರ ಅನ್ನುವಂತಹ ರಾಕ್ಷಸ. ಏನಿದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದರೆ, ಈ ರಾಕ್ಷಸರು ಬಂದಿಯನ್ನು ಮಾಡ್ಕೊಂಡಿರೋದು ಹೊರಗಡೆ ಹೌದು, ಆದರೆ ಒಳಗಡೆ ನಮ್ಮಲ್ಲಿಯೇ ಇಂತಹ ನರಕಾಸುರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ. ಆತನಿಗೋಸ್ಕರ ಕಾವಲ ಕಾಯ್ತಾ ಮುರ ಅನ್ನೋ ರಾಕ್ಷಸ ನಿಂತಿರ್ತಾನೆ. ಆತ ನಮ್ಮನ್ನೇ ಬಂದಿಯಾಗಿರಿಸಿಟ್ಕೊಂಡಿರ್ತಾನೆ. ಯಾರಿಂದಲೂ ನಮ್ಮ ಬಂಧನವನ್ನು ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ನಾವು ಗರುಡ ಗಮನ ತವ ಚರಣ ಕಮಲಮಿಹ ಮನಸಿಲ ಸತು ಮಮ ನಿತ್ಯಂ, ಮನಸಿಲ ಸತು ಮಮ ನಿತ್ಯಂ, ಮಮ ತಾಪಮ ಪಾ ಕುರುದೇವ, ಮಮ ಪಾಪಮ ಪಾ ಕುರುದೇವ. ಗರುಡ ಗಮನಾದ ಭಗವಂತನೇ, ದಯವಿಟ್ಟು ಗರುಡನ ಮೇಲೆ ಆಸೀನನಾಗಿ ಬಂದು ನನ್ನ ಈ ಬಂಧವನ್ನು ಬಿಡಿಸು ಅಂತ ನಾವು ಕೇಳಿಕೊಂಡ್ರೆ ಭಗವಂತ ಖಂಡಿತ ಬಂದು ಆ ಸ್ತ್ರೀಯರೆಲ್ಲ 16,100 ಜನ ಇದ್ರಲ್ಲ, ಅವರನ್ನೆಲ್ಲ ಭಗವಂತ ಬಿಡುಗಡೆ ಮಾಡ್ತಾನೆ. ಅವರು ಮರಳಿ ಹೋಗೋದಕ್ಕೆ ರೆಡಿ ಇರೋದಿಲ್ಲ, ಯಾಕಂದರೆ ಸಮಾಜ ನಮ್ಮನ್ನು ಒಪ್ಕೊಳ್ಳೋದಿಲ್ಲ ಅಂತ. ರಾಕ್ಷಸನ ಬಳಿ ಇದ್ದು ಬಂದರೆ ಗತಿ ಏನು ಅಂತ ನಾವು ರಾಮಾಯಣದಲ್ಲಿ ಕೂಡ ನೋಡಿದ್ದೀವಿ, ಜನಗಳು ಹೇಗೆ ನೋಡ್ತಾರೆ ಅಂತ. ಆ ಕನ್ಯೆಯರನ್ನು ಯಾರು ವಿವಾಹ ಆಗ್ತಾರೆ, ಅದಕ್ಕೆ ಅವರೆಲ್ಲ ಹೇಳ್ತಾರೆ ರಕ್ಷಣೆ ಮಾಡುವವನನ್ನೇ ಪತಿ ಅಂತ ಕರೆಯೋದು. ಹಾಗಾಗಿ ನೀನೇ ನಮ್ಮನ್ನು ರಕ್ಷಣೆ ಮಾಡಿದ್ಯಾ, ನಾವೆಲ್ಲರೂ ನಿಮ್ಮನ್ನ ಪತಿ ಅಂತ ಸ್ವೀಕರಿಸಿದ್ದೀವಿ ಅಂತ. ಹಾಗೆ ಶ್ರೀಕೃಷ್ಣನಿಗೆ ಅಷ್ಟು ಜನ ಪತ್ನಿಯರಾದರು. ನಾವೆಲ್ಲರೂ ಕೂಡ ಇಂತಹ ರಾಕ್ಷಸರು ನಮ್ಮ ಒಳಗೆ ಆಕ್ರಮಣ ಮಾಡಿದಾಗ ಭಗವಂತನನ್ನ ಸ್ತೋತ್ರ ಮಾಡಿದ್ರೆ ಆತ ಬಂದು ರಕ್ಷಣೆಯನ್ನು ಮಾಡ್ತಾನೆ. ಇದು ಮುರಧ್ವಂಸಿ ಅನ್ನುವಂತಹ ಹೆಸರಿನ ಅರ್ಥ. ಇಲ್ಲಿ ಹೇಳುವ ಹಾಗೆ ಭಗವಂತ ಯಾರು ಸತತವಾಗಿ ಯೋಗವನ್ನು ಮಾಡ್ತಾನೋ, ಪಾಪಂಗಳಂ ನಿರ್ಲೇಪಿತನಾಗಿ ಅಂದರೆ ಆತ ಪಾಪಗಳಿಂದ ನಿರ್ಲೇಪಿತನಾಗ್ಬಿಡ್ತಾನೆ. ನಾವು ಭಕ್ತಿಯಲ್ಲಿದ್ದರೂ ಹಲವಾರು ಬಾರಿ ನಮಗೆ ಕೆಟ್ಟ ಆಲೋಚನೆಗಳು ಬರ್ತಿರುತ್ತೆ, ಕೆಟ್ಟ ಕಾರ್ಯಗಳು ಮಾಡೋ ಹಾಗೆ ನಮ್ಮ ಮನಸ್ಸು ನಮಗೆ ಪ್ರೋತ್ಸಾಹ ಕೊಡ್ತಿರುತ್ತೆ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂದರೆ, ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಯಾರು ನನ್ನ ಭಕ್ತರಾಗ್ತಾರೋ, ಯಾರು ಯೋಗಾಭ್ಯಾಸವನ್ನು ಮಾಡ್ತಾರೋ, ನಾನು ಎಲ್ಲೆಲ್ಲೋ ಇರೋದಿಲ್ಲ, ಅವರ ಹೃದಯದಲ್ಲೇ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಕೂತು ಅಲ್ಲಿರುವಂತಹ ಅಂಧಕಾರವನ್ನು, ತಮಸ್ಸನ್ನು, ಜ್ಞಾನ ಅನ್ನೋ ದೀಪವನ್ನು ಬೆಳಗಿಸಿ ಆ ತಮಸ್ಸನ್ನು ದೂರ ಮಾಡ್ತೀನಿ, ನಾನೇ ಆ ಕಾರ್ಯವನ್ನು ಮಾಡ್ತೀನಿ ಅಂತ ಭಗವಂತ ಇಲ್ಲಿ ಆಶ್ವಾಸನೆಯನ್ನು ಕೊಡ್ತಿದ್ದಾನೆ. ಹಾಗೆ ಪಾಪಗಳಿಂದ ನಿರ್ಲೇಪಿತನಾಗ್ತಾನೆ ಯೋಗಿ ಅಂತ ಇದರಲ್ಲಿ ತಿಳ್ಕೊಳ್ತೀವಿ. ಅವನೊಬ್ಬನು ಭಕ್ತಿಂ ನಿರ್ಪಾವನನು ತಾನಾಗಿ ಎನ್ನಲಿ ಭಾವಭೇದವನುಳಿದು ಮನದಿಂದ ಎನ್ನನು ನೆವರತ ಸೇವಿಸುತ್ತ ನಿಲ್ಪವನು ಸರ್ವಗುಣಾವಳಿಯ ಈ ಪದ್ಯದಲ್ಲಿ 2 ವಿಷಯಗಳನ್ನು ಭಗವಂತ ಹೇಳ್ತಾನೆ. ಒಂದು ಆತನ ಸೇವೆಯನ್ನು ಮಾಡೋದು ಆತನ ಸಂತುಷ್ಟಿಗೋಸ್ಕರ, ಇನ್ನೊಂದು ನಮ್ಮ ನಿಯಮಿತ ಕರ್ತವ್ಯಗಳನ್ನು ಕರ್ಮಗಳನ್ನು ನಾವು ಆಚರಿಸೋದು. ಎರಡನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆತನನ್ನು ಸಂತುಷ್ಟಿಗೊಳಿಸೋದು ಹೇಗೆ ಅಂತ. ಒಂದಷ್ಟು ಜನ ಸಾಧು ಸಂತರು ಕಾಶಿ ಯಾತ್ರೆಗೆ ಹೋಗಿರ್ತಾರಂತೆ. ನಿಮ್ಮಲ್ಲಿ ಹಲವಾರು ಜನಗಳಿಗೆ ಗೊತ್ತಿರಬಹುದು, ಕಾಶಿಗೆ ಹೋದರೆ ಅಲ್ಲಿ ಗಂಗಾ ಜಲವನ್ನು ತಗೊಂಡು ಶೇಖರಣೆ ಮಾಡಿ
ಇಲ್ಲಿ ತಮಿಳುನಾಡಿನ ರಾಮೇಶ್ವರಕ್ಕೆ ಬಂದು ಅದನ್ನು ಅಭಿಷೇಕ ಮಾಡಬೇಕು ಅನ್ನೋದು ನಾವು ಆಚರಿಸ್ಕೊಂಡು ಬಂದಿರುವಂತಹ ಪದ್ಧತಿ. ಕಾಶಿಯ ಗಂಗಾಜಲ ರಾಮೇಶ್ವರನಿಗೆ ಅರ್ಪಣೆಯಾಗತ್ತೆ ಅಂತ. ಅದೇ ಥರ ಎಷ್ಟೊಂದು ಸಾಧುಗಳು ಹೋಗಿರ್ತಾರಂತೆ ಕಾಶಿ ಯಾತ್ರೆಗೆ, ಗಂಗಾಜಲವನ್ನು ತಮ್ಮ ಕುಂಭದಲ್ಲಿ ಇಟ್ಕೊಂಡು ಹೊರಟಿರ್ತಾರೆ ಕಾಶಿ ಯಾತ್ರೆಯಿಂದ ವಾಪಸ್ಸು. ಹಾಗೆ ಬರುವಾಗ ರಾಜಸ್ಥಾನದ ಮೂಲಕ ಅವರು ಬರ್ತಿರ್ತಾರಂತೆ. ಅಲ್ಲಿ ಮರುಭೂಮಿ ನಮ್ಮೆಲ್ಲರಿಗೂ ಗೊತ್ತು. ಅಲ್ಲಿ ಯಾವುದೋ ಒಂದು ಒಂಟೆ ಪಾಪ ಸಿಕ್ಕಾಪಟ್ಟೆ ಬಾಯಾರಿಕೆಯಿಂದ ನರಳ್ತಿರುತ್ತಂತೆ. ಸುತ್ತ ಎಲ್ಲೂ ನೀರಿಲ್ಲ, ಎಲ್ಲೂ ಜಲಾಶಯ ಇಲ್ಲ, ಮರುಭೂಮಿ ಅಂದರೆ ಗೊತ್ತಲ್ವ. ಆವಾಗ ಎಲ್ಲ ಸಾಧುಗಳು ನೋಡಿಕೊಂಡು ಏನೋ ಪಾಪ ಏನೋ ಆಗತ್ತೆ, ಅದಕ್ಕೆ ಭಗವಂತ ನೋಡ್ಕೊಳ್ತಾನೆ ಅಂತ ಹೊರಟು ಹೋಗ್ತಾರಂತೆ. ಒಬ್ಬ ಮಾತ್ರ ಗಂಗಾಜಲವನ್ನು ಕುಂಭದಲ್ಲಿ ತಂದುಕೊಂಡಿದ್ನಲ್ಲ, ಅದನ್ನೇ ಆ ಒಂಟೆಗೆ ಧಾರೆ ಎರೆದು ಆ ಒಂಟೆಯ ಬಾಯಾರಿಕೆಯನ್ನು ನೀಗಿಸ್ತಾನಂತೆ. ಬೇರೆಯವರೆಲ್ಲ ಆಡ್ಕೊಂಡು ನಗ್ತಾರಂತೆ, ಏನಯ್ಯ ಇದು ರಾಮೇಶ್ವರನಿಗೆ ಅರ್ಪಣೆ ಆಗಬೇಕಿತ್ತು, ಅದನ್ನು ಈ ಒಂಟೆಗೆ ಕೊಡಿಸ್ಬಿಟ್ಟಿಯಲ್ಲ ನೀನು ಅಂತ. ಆ ಭಕ್ತ ಏನು ಹೇಳ್ತಾನೆ ಗೊತ್ತಾ, ಆ ರಾಮೇಶ್ವರನನ್ನ, ಕಾಶಿ ವಿಶ್ವನಾಥನನ್ನ ಪಶುಪತಿನಾಥ ಅಂತ ಕರಿತೀನಿ. ಸಮಸ್ತ ಪಶುಗಳಿಗೆ ಆತನೇ ನಾಥ. ಈ ಒಂಟೆಯೊಳಗೆ ನಾನು ಆ ರಾಮೇಶ್ವರನನ್ನ ಕಂಡು ಅಲ್ಲಿ ಅವನ ಅಭಿಷೇಕವನ್ನು ನಾನು ಮಾಡಿದೆ. ಆ ಒಂಟೆಯ ಪ್ರಾಣ ನನಗೆ ಅಲ್ಲಿ ಕಲ್ಲಿನ ಮೇಲೆ ಮಾಡುವಂತಹ ಅಭಿಷೇಕಕ್ಕಿಂತ ಹೆಚ್ಚು ಇಲ್ಲಿ ಭಗವಂತನ ಸಾನ್ನಿಧ್ಯ ಜಾಸ್ತಿ ಇದೆ, ಹಾಗಾಗಿ ನಾನು ಗಂಗಾಜಲದ ಅಭಿಷೇಕವನ್ನೇ ಇಲ್ಲೇ ರಾಮೇಶ್ವರನಿಗೆ ಮಾಡಿದೆ ಅಂತ ಆ ಭಕ್ತ ಹೇಳ್ತಾನಂತೆ. ಇದನ್ನೇ ಆಚಾರ್ಯ ಮಧ್ವರು ಅವರ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ತಸ್ಯ ಪ್ರಾಣಿ ಉಪಕಾರೇಣ ಸಂತುಷ್ಟೋ ಭವತೀಶ್ವರ. ಈಶ್ವರ ಭಗವಂತ ಹೇಗೆ ಸಂತುಷ್ಟನಾಗ್ತಾನೆ ಅಂದರೆ ತಸ್ಯ ಪ್ರಾಣ್ಯುಪಕಾರೇಣ, ಎಲ್ಲ ಪ್ರಾಣಿಗಳನ್ನು, ಮನುಷ್ಯನೂ ಒಬ್ಬ ಪ್ರಾಣಿಯೇ, ಹಾಗಾಗಿ ಸರ್ವಭೂತಗಳಲ್ಲಿ ದಯೆಯನ್ನು ಇಟ್ಕೊಂಡು ಎಲ್ಲರಿಗೆ ಉಪಕಾರವನ್ನು ಮಾಡ್ತಾ ಎಲ್ಲರ ಸೇವೆಯನ್ನು ಮಾಡಿದ್ರೇನೆ, ಜನರ ಸೇವೆಯನ್ನು ಮಾಡಿದ್ರೇನೆ ಜನಾರ್ದನ ಸಂತುಷ್ಟನಾಗೋದು, ಜಗತ್ತಿನ ಸೇವೆಯನ್ನು ಮಾಡಿದ್ರೇನೆ ಜಗನ್ನಾಥ ಸಂತುಷ್ಟನಾಗೋದು. ಇದು ಜಗತ್ತಿನ ಸಂತುಷ್ಟಿಯ ನೀತಿ ತತ್ವವನ್ನು ನಾವು ಇದರಿಂದ ಪಡ್ಕೊಳ್ಳೋದು. ಇದರ ಜೊತೆಗೆ ಕರ್ಮದ ಬಗ್ಗೆ ಕೂಡ ಭಗವಂತ ಹೇಳ್ತಾನೆ, ಕರ್ಮವನ್ನು ಮಾಡಬೇಕು ಅಂತ. ಏನು ಕರ್ಮ ಅಂದರೆ, ನಾವಿದುವರೆಗೂ ಬಹಳಷ್ಟು ವಿಷಯಗಳನ್ನು ಕರ್ಮದ ಬಗ್ಗೆ ತಿಳ್ಕೊಂಡ್ವಿ, ಕರ್ಮ ಫಲದ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಕರ್ಮ ನಿಜವಾಗ್ಲೂ ಏನು, ಅದರ ಅರ್ಥ ಏನು ಅಂದರೆ, ದೇಶದಲ್ಲಿ ನಾವಿರುವಾಗ ಉತ್ತಮ ನಾಗರಿಕರಾಗಿ ನಾವೇನು ಮಾಡ್ತೀವಿ, ಕರವನ್ನು ಕಟ್ತೀವಿ. ಹೌದಾ? ಸರ್ಕಾರಕ್ಕೆ ಕರವನ್ನು ಕಟ್ತೀವಿ. ಅದನ್ನು ಟ್ಯಾಕ್ಸ್ ಅಂತ ಕರೀತಾರೆ. ಅದ್ರ ಜೊತೆಗೆ ಇಂಗ್ಲೀಷಲ್ಲಿ ಇನ್ನೊಂದು ಏನು ಕರೀತಾರೆ, ಡ್ಯೂಟಿ ಅಂತ ಕರೀತಾರೆ. ಡ್ಯೂಟಿ ಅಂದರೆ ಒಂದರ್ಥ ಟ್ಯಾಕ್ಸು, ಇನ್ನೊಂದು ಅರ್ಥ ಕರ್ತವ್ಯ ಅಂತ. ಹಾಗಾಗಿ ನಾಗರಿಕರಾಗಿ ನಮ್ಮ ಕರ್ತವ್ಯ ಏನು ಅಂದರೆ ಕರವನ್ನು ಕಟ್ಟೋದು ಸರ್ಕಾರಕ್ಕೆ. ಭಗವಂತ ನಿರ್ಮಾಣ ಮಾಡಿದ ಈ ಜಗತ್ತು ಅನ್ನೋ ಸರ್ಕಾರದಲ್ಲಿ ಎಲ್ಲ ಜೀವಿಗಳ ಸೇವೆಯನ್ನು ಮಾಡೋದೇ ಭಗವಂತನಿಗೆ ನಾವು ಕಟ್ಟುವಂತಹ ಕರ. ಅದೇ ನಮ್ಮ ಡ್ಯೂಟಿ, ಅದೇ ನಾವು ಕಟ್ಟಬೇಕಾದಂತಹ ಟ್ಯಾಕ್ಸು. ಅದನ್ನು ಭಗವಂತ ಹೇಳ್ತಾನೆ. ಅದನ್ನು ಕೂಡ ಆಚಾರ್ಯರು ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೇಹೆ ಅಂತ ಹೇಳ್ತಾರೆ. ಕರ್ಮವನ್ನು ಮಾಡೋದು ಅಂದರೆ ಕರವನ್ನು ಕಟ್ಟೋದು, ಎಲ್ಲರ ಸೇವೆಯನ್ನು ಮಾಡ್ತಾ, ಆವಾಗಲೇ ಜನಾರ್ದನ ಸಂತುಷ್ಟನಾಗುವುದು. ಅದೇ ನಿನ್ನ ನಿಜ ಕರ್ಮ ಅಂತ. ನಾವು ಇವಾಗ ತಿಂಡಿ ತಿನ್ನೋದು, ಊಟ ಮಾಡೋದು, ಮಲಗೋದು, ಕುಡಿಯೋದು ಅದೆಲ್ಲ ನಮ್ಮ ಪ್ರಾರಬ್ಧದಿಂದ, ಹಲವಾರು ಜನ್ಮಗಳ ಸಂಸ್ಕಾರದಿಂದ ತಾನಾಗೇ ನಡ್ಕೊಂಡು ಹೋಗುತ್ತೆ. ನೀವು ಬೇರೆಯವರಿಗೆ ಅಂತ ಏನನ್ನ ಮಾಡ್ತೀರೋ ಅದನ್ನು ಮಾತ್ರ ಕರ್ಮ ಅಂತ ಕರೆಯೋದು, ಅದನ್ನು ಮಾತ್ರ ಕರ್ಮ ಅಂತ ಪರಿಗಣನೆ ಮಾಡೋದು. ಇವಾಗ ಮುಕ್ತಾಯದ ಸ್ಥಿತಿಗೆ ನಾವು ಬಂದಿದ್ದೀವಿ. ಭಕ್ತಿಯನ್ನು, ಪುರಾಣವನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಂಡು ಹಾಗೆ ಯೋಗವನ್ನು ಒಟ್ಟಿಗೆ ಸೇರಿಸೋಣ ಒಂದು ದೃಷ್ಟಾಂತದ ಮೂಲಕ. ನಮ್ಮ ಋಷಿಗಳೆಲ್ಲ ಭೂಮಿಯಲ್ಲಿ ಎಷ್ಟು ಸಾಗರಗಳಿದೆ ಅಂತ ಹೇಳಿದ್ದಾರೆ? ಸಪ್ತ ಸಾಗರ. ಇತ್ತೀಚೆಗೆ ಸಪ್ತ ಸಾಗರದಾಚೆಯಲ್ಲೋ ಚಲನಚಿತ್ರ ಕೂಡ ಅದ್ಭುತವಾಗಿ ಮೂಡಿ ಬಂತು. ಅದರ ಹಾಡಂತೂ ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದ್ರು. ಸಪ್ತ ಸಾಗರಗಳಿದೆ, 7 ಸಾಗರಗಳಿದೆ ಅಂತ ಋಷಿಗಳೆಲ್ಲ ಹೇಳ್ಕೊಂಡು ಬಂದು. ಇವತ್ತು ಸ್ಯಾಟಲೈಟ್ ಇಮೇಜಸ್ ಅಲ್ಲಿ ನಾವು ಭೂಮಿಯನ್ನು ನೋಡಿದ್ರೆ ಎಲ್ಲಿ ಹುಡುಕಿದ್ರೂ ಒಂದೇ ಉಪ್ಪಿನ ನೀರು ಸಮುದ್ರ ಮಾತ್ರ ಕಾಣಿಸುತ್ತಲ್ಲ. ಅವ್ರು ಹೇಳಿದ ಬೇರೆ ಸಮುದ್ರಗಳೆಲ್ಲ ಎಲ್ಲಿ? ಏನಂದ್ರೆ ಹೊರಗೆ ಇರೋದು ಒಂದೇ ಉಪ್ಪಿನ ನೀರು ಸಮುದ್ರ, ಆದರೆ ಒಳಗೆ ಇರೋದು ಸಪ್ತ ಸಾಗರಗಳು. ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ, ಸಪ್ತ ಚಕ್ರಗಳು. ಒಂದೊಂದು ಚಕ್ರ ಒಂದೊಂದು ಸಾಗರವನ್ನು ಬಿಂಬಿಸುತ್ತೆ. ಅದನ್ನು ನೋಡ್ತಾ ಹೋಗೋದಾದರೆ ಶುರುವಾಗೋದು ಮೂಲಾಧಾರ ಚಕ್ರದಿಂದ. ಅದೇ ಹೊರಗೆ ಇರುವಂತಹ ಉಪ್ಪು ನೀರಿನ ಸಮುದ್ರ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಕೂಡ ಇದೊಂದೇ ಸಮುದ್ರಕ್ಕೆ ಸೀಮಿತರಾಗ್ಬಿಟ್ಟಿರ್ತಾರೆ, ಮೂಲಾಧಾರ ಚಕ್ರ. ಅದರಿಂದ ಸ್ವಲ್ಪ ಮೇಲಕ್ಕೆ ಬಂದರೆ ಸ್ವಾಧಿಷ್ಠಾನ ಚಕ್ರ, ಅದು ಇಕ್ಷು ಸಾಗರ, ಅಂದರೆ ಕಬ್ಬಿನ ರಸ. ಕಬ್ಬಿನ ರಸದ ಸಮುದ್ರ ಅಂತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಅದು ಹೆಂಗೆ ಸಾಧ್ಯ? ಕಬ್ಬಿನ ರಸ ತೆಗಿಯೋಕೆ ಯಾರು ಇರಬೇಕಲ್ವಾ? ರಸ ತೆಗೆದೆ ಅದರ ಸಮುದ್ರ ಹೆಂಗಾಗತ್ತೆ ಅಂತ ಕೇಳಬಹುದು. ಆದರೆ
ನಮ್ಮ ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳು ಹುಟ್ಕೊಳ್ಳುತ್ತಲ್ಲ, ಅದು ಕಬ್ಬಿನ ರಸದ ಥರ ಮಧುರವಾಗಿ ನಮಗೆ ಆಶ್ವಾಸನೆಯನ್ನು ಕೊಡ್ತಿರುತ್ತೆ. ಆದರೆ ಅದು ನಿಜವಾದ ಆಶ್ವಾಸನೆ ಆಗಿರೋದಿಲ್ಲ. ಅದು ಸ್ವಾದಿಷ್ಟಾನ ಚಕ್ರ. ಹಾಗೆ ಮೇಲಕ್ಕೆ ಬಂದರೆ ಮಣಿಪುರ ಚಕ್ರ. ಇದಂತೂ ತುಂಬ ಜನಗಳಿಗೆ ಫೇವ್ರೆಟ್. ಸುರಾಸಾಗರ ಅಂದರೆ ಮದ್ಯದ ಸಾಗರ. ಎಷ್ಟೊಂದು ಜನ ಇದನ್ನು ಕೇಳಿಸ್ಕೊಂಡವ್ರು ಪ್ಲಾನ್ ಮಾಡ್ತಾರೆ, ಅಯ್ಯೋ ಅಯ್ಯೋ ಇದು ನಿಜವಾಗ್ಲೂ ಇದು ಬಿಟ್ಟಿದ್ದಿದ್ರೆ ಲೈಫ್ ಟೈಮ್ ಸೆಟಲ್ಮೆಂಟು, ಚೂರು ದುಡ್ಡು ಹಾಕಬೇಕಾಗಿಲ್ಲ, ದಿನ ಅಲ್ಲೇ ಹೊರಟೋಗ್ಬೋದಿತ್ತು ಅಂತ. ಆದರೆ ಅದು ಕೂಡ ನಮ್ಮ ಒಳಗೆ ಇರುವಂತಹ ಕೆಟ್ಟ ಆಕಾಂಕ್ಷೆಗಳು ಮದ್ಯದ ಸಾಗರವಾಗಿ ಮಣಿಪುರ ಚಕ್ರದಲ್ಲಿದೆ. ಅದರಿಂದ ಮೇಲೆ ಬಂದರೆ ಅನಾಹತ ಚಕ್ರ, ಹೃದಯದ ಚಕ್ರ. ಇದು ಘೃತ ಅಥವಾ ಬೆಣ್ಣೆಯ ಚಕ್ರ. ಇಲ್ಲಿ ತುಪ್ಪದ ಸಾಗರ ಅಂತಾನೂ ಹೇಳ್ತಾರೆ, ಬೆಣ್ಣೆಯ ಸಾಗರ ಅಂತಾನೂ ಹೇಳ್ತಾರೆ. ಈ ಹೃದಯದಲ್ಲಿದೆಯಲ್ಲ ಬೆಣ್ಣೆ, ಇದನ್ನ ನೀವು ಮಥನವನ್ನ ಮಾಡಿ ಬೆಣ್ಣೆಯನ್ನು ಇಲ್ಲಿ ತೆಗೆದಿಟ್ಕೊಂಡಿದ್ರೆ ಆ ಕೃಷ್ಣ ಬಂದು ಈ ಬೆಣ್ಣೆ ಕದ್ಕೊಂಡು ಹೋಗಿ ನವನೀತ ಚೋರ ಆಗ್ತಾನೆ. ಹೊರಗಿನ ಬೆಣ್ಣೆಯನ್ನು ಕದಿತಿದ್ದ. ಆದರೆ ಯಾವ ವ್ಯಕ್ತಿ ಹೃದಯದಲ್ಲಿ ಬೆಣ್ಣೆಯನ್ನು ಕೃಷ್ಣನಿಗೋಸ್ಕರ ತಯಾರು ಮಾಡಿಟ್ಕೊಂಡಿರ್ತಾನೋ, ಹೃದಯವನ್ನು ಹಾಗೆ ಕದ್ಕೊಂಡು ಹೋಗಿ ನಿಗಮೋದ್ಧಾರ ನವನಿತ ಚೋರನಾಗ್ತಾನೆ. ಅದು ಅನಾಹತ ಚಕ್ರ. ಬೆಣ್ಣೆ ಇದ್ಮೇಲೆ ಮೊಸರು ಕೂಡ ಇರಲೇಬೇಕಲ್ಲ. ವಿಶುದ್ಧಿ ಚಕ್ರ ಕಂಠದಲ್ಲಿರುವಂತಹ ಅದು ದಧಿಯ ಸಾಗರ, ಮೊಸರಿನ ಸಾಗರ. ಅದರ ಮೇಲೆ ಆಜ್ಞಾ ಚಕ್ರದಲ್ಲಿ ಹಾಲಿನ ಸಾಗರ, ಸಾಮಾನ್ಯವಾದ ಕ್ಷೀರಸಾಗರ. ಆದರೆ ಇಲ್ಲಿ ಕ್ಷೀರಸಾಗರದಲ್ಲಿ ಇಲ್ಲಿರೋದು ನಿಜವಾದ ಸಹಸ್ರಾರ ಚಕ್ರದಲ್ಲಿ ಅಮೃತಮಯ ಕ್ಷೀರಸಾಗರ ಇದೆ. ಈ ಕ್ಷೀರಸಾಗರ ಬೇರೆ ಯಾವುದೂ ಅಲ್ಲ, ವೈಕುಂಠದಲ್ಲಿ ಭಗವಂತ ಯಾವ ಕ್ಷೀರಸಾಗರದಲ್ಲಿ ಶಯನನಾಗಿರ್ತಾನೋ, ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ, ಆ ಶಾಂತಾಕಾರದಿಂದ ಭುಜಗದ ಮೇಲೆ ಶಯನನಾಗಿರೋದು ಇಲ್ಲಿರುವಂತಹ ಕ್ಷೀರಸಾಗರದಲ್ಲಿ. ಕುಂಡಲಿನಿ ಮೂಲಾಧಾರದಿಂದ ಸಹಸ್ರಾರದವರೆಗೂ ಏಳಬೇಕು. ಕುಂಡಲಿನಿ ಅಂದರೆ ಒಂದು ಸರ್ಪ. ಆ ಸರ್ಪ ಕೆಳಗಿಂದ ಏಳ್ತಾ ಮೇಲೆ ಸಹಸ್ರಾರಕ್ಕೆ ಬಂದು ಅಮೃತಮಯ ಕ್ಷೀರಸಾಗರಕ್ಕೆ ಬಂದು ಅದೊಂದು ಹಾವು 1000 ಹೆಡೆಗಳ ಅನಂತ ಶೇಷ ಆಗುತ್ತೆ, ಆದಿಶೇಷ ಆಗುತ್ತೆ. ಅದರ ಮೇಲೆ ಭಗವಂತ ಮಲ್ಕೊಂಡು ಶಯನನಾಗಿ ನಾವು ಯೋಗಿಗಳಾಗಿ ನಮ್ಮ ಯೋಗ ಧ್ಯಾನದಲ್ಲಿ ಭಗವಂತನನ್ನು ಕಂಡ್ರೆ ಅದು ಇಲ್ಲಿ ಭಗವಂತ ಶೇಷಶಯನನಾಗಿ ವೈಕುಂಠದಲ್ಲಿ ಇಲ್ಲಿ ದರ್ಶನವನ್ನು ಕೊಡ್ತಾನೆ. ನಮ್ಮ ಒಳಗೆ ಆ ವೈಕುಂಠದ ದರ್ಶನ ಕೂಡ ಭಗವಂತ ಕೊಡ್ತಾನೆ. ಇದು ವೈಷ್ಣವರಿಗೆ. ಶಿವನನ್ನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ರೆ ಭಗವಂತ ಏನು ಮಾಡ್ತಾನೆ ಅವಾಗ? ಇಡಾಪಿಂಗಳ ನಾಡಿಗಳ ಮಧ್ಯ ಸುಷುಮ್ನಾ ನಾಡಿಯಾಗಿ 2ರ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ತಾ ಕತ್ತಿಗೆ ಹೇಗೆ ವಾಸುಕಿಯನ್ನು ಸುತ್ತಕೊಂಡಿದ್ದಾನೋ ಹಾಗೆ ಆ ವಾಸುಕಿಯನ್ನು ಮೇಲವರೆಗೂ, ಕುಂಡಲಿನಿಯನ್ನು ಮೇಲವರೆಗೂ ತಂದು ಶಿವನಾಗಿ ಪರಬ್ರಹ್ಮಲಿಂಗನಾಗಿ ಇಲ್ಲಿ ಆತ ದರ್ಶನವನ್ನು ಕೊಡ್ತಾನೆ. ಇನ್ನು ಶಕ್ತಿಯ ಆರಾಧಕರಾಗಿದ್ದರೆ ಶಕ್ತಿಯನ್ನೇ ಸರ್ವಸ್ವ ಅಂದ್ಕೊಂಡ್ರೆ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪೂರಾಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತ ನಾಲಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರ ಚಕ್ರದಲ್ಲಿ ರಾಜರಾಜೇಶ್ವರಿಯಾಗಿ ದೇವಿ ಲಲಿತಾಂಬಿಕೆ ನಮಗೆ ದರ್ಶನವನ್ನು ಕೊಡ್ತಾಳೆ. ಇದು ನಮಗೊಳಗೆ ಇರುವಂತಹ ಧ್ಯಾನದ ರಹಸ್ಯ, ಸಪ್ತಸಾಗರಗಳ ರಹಸ್ಯ. ಇದನ್ನು ನಮ್ಮ ಋಷಿಗಳು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಈ ಧ್ಯಾನ ಯೋಗವನ್ನು ಎಷ್ಟರ ಮಟ್ಟಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಭಗವಂತ ಏನನ್ನು ನುಡಿಸಿದ್ನೋ ಅದನ್ನು ನುಡಿಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಪಾದಾರವಿಂದ ಸ್ವಸ್ತಿ. ಧನ್ಯವಾದ.